ನಿಮ್ಮ ನೇಮಕದ ಬೆನ್ನಲ್ಲೇ ಹಿರಿಯ ಕಾಂಗ್ರೆಸ್ ನಾಯಕರ ಅನೇಕರಿಗೆ ಅಸಮಾಧಾನ ಆಗಿದೆ. ಸ್ವಲ್ಪ ಬೇಸರ ಆಗುತ್ತೆ. ಅದು ರಾಜಕೀಯದಲ್ಲಿ ನಡೀತಾ ಇದೆ. ಅಂದ್ರೆ ಇಬ್ರಾಹಿಂ ತರ ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ. ದಿನ ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲೊಂದು ತಂಡ ಇದೆ ಕಾಂಗ್ರೆಸ್ ಅಲ್ಲಿ. ಇವೆಲ್ಲ ನನ್ನ ತಲೆಗೆ ಕಟ್ಸ್ಕೊಳ್ಳೋದಿಲ್ಲ. ರಾಜ್ಯದಲ್ಲಿ ನಾವು ನೋಡ್ತಾ ಇದ್ರೆ ಈಗ ನಾರಾಯಣ್ ಗುರು ವಿಚಾರ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಧರ್ಮ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖ್ಯವಾಗಿ ಕೈಗೆತ್ತಿಕೊಂಡಿತ್ತು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಹೋಗ್ತಿರೋ, ಇದನ್ನೆಲ್ಲ ತೆಗೆದುಕೊಂಡು ಚುನಾವಣೆಗೆ ಹೋಗ್ತಿರೋ? ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಿಮಗೆ ಹೇಗೆ ಒಂದು ರಣನೀತಿ ಇರುತ್ತೋ, ಬಿಜೆಪಿಯ ರಣನೀತಿ ಧರ್ಮ ಮತ್ತು ಸಂಸ್ಕೃತಿ, ಆ ವಿಚಾರದಲ್ಲೇ ನಮ್ಮ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು. ಇಷ್ಟು ವರ್ಷ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ಕೊಂಡ್ ಬಂದಿತ್ತು, ಅಭಿವೃದ್ಧಿ ಆಗಿಲ್ಲ ಮತ್ತು ಮುಸ್ಲಿಂ ಅಫೀಸ್ಮೆಂಟ್ ಮಾಡ್ತಾ ಇತ್ತು, ಅವರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಿತ್ತು. ನಾವು ಅದನ್ನೆಲ್ಲವನ್ನ ಬದಲಾಯಿಸ್ತಿದ್ದೀವಿ ಅನ್ನೋದು ಅವರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಅಂಧ ಭಕ್ತರು, RSS ಮನಸ್ಥಿತಿಯವರು ಕಾಂಗ್ರೆಸ್ ಪಕ್ಷದ ಒಳಗೂ ಇದ್ದಾರೆ. ಹೆಚ್ಚು ಮುಸ್ಲಿಂ ಸಮುದಾಯದವರು ಕೇಳ್ತಿದ್ದಾರೆ, ನಮಗೊಂದು ಅವಕಾಶ ನೀಡಬಹುದಾಗಿತ್ತು, ಅಧಿಕಾರ ಅಂತ ಬಂದಾಗ ನಮ್ಮನ್ನ ಅವರು ಪರಿಗಣನೆ ತಗೊಳ್ಳೋದಿಲ್ಲ ಅಂತ. ಅಂದ್ರೆ ಪಕ್ಷದ ಒಳಗೇನೆ ಒಂದು ಸಹಮತ ಇಲ್ಲ, ಒಂದು ಒಗ್ಗಟ್ಟಿಲ್ಲ. ನೀವು ಇನ್ನೇನ್ ಸಾಧಿಸೋಕ್ಕಾಗತ್ತೆ? ನಾಯಕರಿದ್ದಾರೆ, ಎಲ್ಲರೂ ನಾಯಕರೇ, ಆದ್ರೆ ಕಾರ್ಯಕರ್ತರೇ ಇಲ್ಲ ಅನ್ನೋ ಮಾತಿದೆ. ಮೂಲವಾಗಿ ಬಂದಿರತಕ್ಕಂಥ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ. ನಮಸ್ಕಾರ, ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಸಂದರ್ಶನದಲ್ಲಿರೋರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ಕಾಂಗ್ರೆಸ್ನ ಹಿರಿಯ ನಾಯಕರು BK ಹರಿಪ್ರಸಾದ್ ಅವರು. ನಮಸ್ಕಾರ, ಸ್ವಾಗತ. ನೂತನವಾಗಿ ವಿಧಾನ ಪರಿಷತ್ತಿಗೆ ವಿರೋಧ ಪಕ್ಷದ ನಾಯಕರಾಗಿ ನೇಮಕ ಆಗಿದ್ದೀರಿ, ಅಧಿಕಾರ ಸ್ವೀಕಾರ ಮಾಡಿದ್ದೀರಿ. ನಿಮ್ಮ ನೇಮಕದ ಬೆನ್ನಲ್ಲೇ ಹಿರಿಯ ಕಾಂಗ್ರೆಸ್ ನಾಯಕರ ಅನೇಕರಿಗೆ ಅಸಮಾಧಾನ ಆಗಿದೆ. ಇಬ್ರಾಹಿಂ ತರದವರು ಬಹಿರಂಗವಾಗಿಯೇ ಕಾಂಗ್ರೆಸ್ ಜೊತೆಗೆ ನನ್ನ ಸಂಬಂಧ ಮುಗಿದ ಅಧ್ಯಾಯ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದಕ್ಕಿಂತ ಮುಂಚೆ ಅಭಿನಂದನೆಗಳು ತಮಗೆ. ಧನ್ಯವಾದಗಳು. ಸೇಮ್ ಇಬ್ರಾಹಿಂ ರವರು ಈಗಲಿಂದ ಅಲ್ಲ, ಅದು 2018ನೇ ಇಸ್ವಿಯಿಂದನೂ ಸಹ, ಅವರು 19ರಿಂದನೂ ಸಹ ಆಕಾಂಕ್ಷಿಗಳಾಗಿದ್ದರು. ನ್ಯಾಚುರಲಿ ಅವರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಸ್ವಲ್ಪ ನೋವಾಗಿರುತ್ತೋ ಮುಜುಗರ ಆಗಿರುತ್ತೋ ನನಗೆ ಗೊತ್ತಿಲ್ಲ, ಆಗಿರುತ್ತೆ. ಅದನ್ನು ಅದು ಮನುಷ್ಯ ಸ್ವಭಾವ. ನಾವು ಪ್ರಯತ್ನ ಮಾಡೋದು ಸಿಕ್ಕಲಿಲ್ಲ ಅಂದಾಗ ಸ್ವಲ್ಪ ಬೇಸರ ಆಗುತ್ತೆ. ಅದು ರಾಜಕೀಯದಲ್ಲಿ ನಡೀತಾ ಇರುತ್ತೆ. ಪಕ್ಷದ ವೇದಿಕೆ ಒಳಗೆ ಚರ್ಚೆಗಳಾಗತ್ತೆ, ಅಂದ್ರೆ ಒಬ್ಬರ ನೇಮಕ ಇನ್ನೊಬ್ಬರು ಬೇಸರ ಕಾರಣ ಆಗುತ್ತೆ, ಆದ್ರೆ ಅದು ವೇದಿಕೆ ಒಳಗಾಗತ್ತೆ, ಬಹಿರಂಗವಾಗಿ ಆಗೋದು ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ವಾ? ಅದು ಹರಿಪ್ರಸಾದ್ ನೇಮಕಕ್ಕೆ ಮಾತ್ರ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಅನ್ನೋ ವಿಚಾರ. ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿನವರ ನೇಮಕ ಆದಾಗ ಎಷ್ಟು ಜನ ಅದಕ್ಕೆ ಬೇಸರ ವ್ಯಕ್ತಪಡಿಸೋದು, ಅದರಲ್ಲೆಲ್ಲೂ ಚರ್ಚೆ ಆಗೋದಿಲ್ವಲ್ಲ. ಅಂದ್ರೆ ಇಬ್ರಾಹಿಂ ತರ ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ. ದಿನ ಹೇಳಿಕೆ ಕೊಡ್ತಾ ಇದ್ದಾರೆ. ಒಬ್ಬರು ಮಂತ್ರಿನೇ ಆಗೋದಿಲ್ಲ ನಾನು ಅವ್ರ ಜೊತೆ ಕ್ಯಾಬಿನೆಟ್ ಅಲ್ಲಿ ಅಂದರು ಮುಖ್ಯಮಂತ್ರಿ. ಹಿರಿತನ, ಸೊ ಹಿರಿತನದ ಪ್ರಶ್ನೆ ಅಲ್ಲ, ಅದು ರಾಜಕೀಯದಲ್ಲಿದ್ದಾಗ ಭಿನ್ನಮತಗಳು ಇದ್ದೇ ಇರುತ್ತೆ. ಒಂದೊಂದು ಸಂದರ್ಭದಲ್ಲಿ ಕೆಲವರು ಸಹಿಸ್ಕೊಳ್ತಾರೆ, ಕೆಲವರು ಸಹಿಸ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಇದು ನಡೆಯುತ್ತೆ, ಅದು ಸ್ವಾಭಾವಿಕ. ಅದನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದೇನೂ ಇಲ್ಲ. 3 ದಶಕಗಳ ತಮ್ಮ ರಾಜಕೀಯ ಜೀವನ, ದೆಹಲಿಯಿಂದ ಇಲ್ಲಿಗೆ ರಾಜ್ಯ ರಾಜಕೀಯಕ್ಕೆ ಬಂದ್ರಿ. ಈ ಭರವಸೆ ನಿಮಗೆ ಹೈಕಮಾಂಡಿಂದ ಮೊದಲೇ ಏನಾದರೂ ಸಿಕ್ಕಿತ್ತ? ವಿರೋಧ ಪಕ್ಷದ 3 ದಶಕ ಅಲ್ಲ, 4.5 ದಶಕದಿಂದ ನಾನು ರಾಜಕಾರಣದಲ್ಲಿರ್ತಕ್ಕಂಥ ರಾಜ್ಯಸಭೆ ಅಧಿಕಾರ, ರಾಜ್ಯಸಭೆ ವಿದ್ಯಾರ್ಥಿ ದೆಸೆಯಿಂದನೂ ಸಹ ಹಲವಾರು ಹುದ್ದೆಗಳಲ್ಲಿ ಪಕ್ಷದಲ್ಲಿ ಬಂದವನು. 40 ವರ್ಷದಿಂದ ನಾನು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್, ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ. ಅದರಿಂದ ರಾಜಕಾರಣದಲ್ಲಿ ನನಗೆ ಅನುಭವ ಏನೂ ಕಮ್ಮಿ ಇಲ್ಲ, ಅಥವಾ ಯಾರಿಗಾದರೂ ನಾನು ಜೂನಿಯರ್ ಅನ್ನೋ ಪ್ರಶ್ನೆನೂ ಬರೋದಿಲ್ಲ. ರಾಜಕಾರಣದಲ್ಲಿ ಒಂದು ಸದಸ್ಯ ಆದಮೇಲೆ ಇಟ್ಸ್ ಒನ್ ಎಮಾಂಗ್ ಈಕ್ವಲ್ಸ್ ಅಂತ ಹೇಳ್ತಾರೆ. ಸೊ ಆದ್ದರಿಂದ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥದ್ದು, ಅದು ಆಗಿಲ್ಲದೆ ಇರತಕ್ಕಂಥದ್ದು, ನಾನು ಭಾಳ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು, ಅದಕ್ಕೆಲ್ಲ ಬಂದವನಲ್ಲ. ಪಕ್ಷದ ಸಿದ್ಧಾಂತ, ಅದರ ನಾಯಕತ್ವದ ನಂಬಿಕೆ ಇಟ್ಕೊಂಡು ಬಂದಿರತಕ್ಕಂಥವನು ಮುಂದೆನೂ ನಡೀತಾ ಇರುತ್ತೆ. ಈಗ ರಾಜ್ಯದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ, ಮತ್ತೊಂದು ಟೀಮ್ ಅನ್ನ ಸಿದ್ಧ ಮಾಡ್ತಾ ಇದೆ ಕಾಂಗ್ರೆಸ್. ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ, ಹಿಂದವನ್ನ ಬಲಪಡಿಸೋ ಉದ್ದೇಶ ಕೂಡ ನಿಮ್ಮ ನೇಮಕಾತಿ ಹಿಂದಿದೆ ಅನ್ನೋ ಮಾತುಗಳಿದೆ. ಇದಕ್ಕೇನಾದ್ರು ಪ್ರತಿಕ್ರಿಯಿಸ್ತೀರಾ ತಾವು? ನೋಡಿ, ಹಿಂದ ಅನ್ನೋದು ಕೆಲವ್ರಿಗೆ ಸ್ಲೋಗನ್ ಇರ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದರೆ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಜವಾಬ್ದಾರಿ, ಅದನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ.
ಇನ್ನು ನಿಮ್ಮ ನಾಯಕತ್ವ ಅಂದ್ರೆ ನಿಮಗೆ ಈ ಅವಕಾಶವನ್ನ ನೀಡುವುದರ ಹಿಂದೆ ಅದನ್ನ ಬಲಪಡಿಸಿ ಚುನಾವಣೆಯನ್ನು ಎದುರಿಸುವಂತದ್ದು ಯಾವುದು? ನನ್ನ ನೇಮಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಂತ ವಿನಃ ಯಾವುದೇ ಇದನ್ನು, ಯಾಕಂದರೆ ನಾನು ಇಡೀ ರಾಜಕೀಯ ಜೀವನದಲ್ಲಿ ಜಾತಿ ಧರ್ಮವನ್ನು ಮೀರಿ ರಾಜಕಾರಣ ಮಾಡಿರ್ತಕ್ಕಂಥವನು. ರಾಷ್ಟ್ರದ ಸಂವಿಧಾನ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ನಾನು ರಾಜಕಾರಣ ಮಾಡ್ತಕ್ಕಂಥವ್ರು. ಆದ್ದರಿಂದ ಇವೆಲ್ಲ ನನ್ನ ತಲೆಗೆ ಕಟ್ಸ್ಕೊಳ್ಳೋದಿಲ್ಲ. ಹಾಗೆ ನೋಡಕ್ ಹೋದ್ರೆ ಇವತ್ತಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಶತಮಾನಗಳ ಇತಿಹಾಸ ಇರೋ ಪಕ್ಷಕ್ಕೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅಗತ್ಯ ಇತ್ತು ಅಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಮೋದಿ ವಿರುದ್ಧ ಅವರು ಟೀಕಾ ಪ್ರಹಾರ, DK ಶಿವಕುಮಾರ್ ಅವರ ವಿರುದ್ಧ ನಿಂತಿರೋದು, ಅಂದ್ರೆ ಇಲ್ಲೊಂದು ತಂಡ ಇದೆ ಕಾಂಗ್ರೆಸ್ ಅಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಅಗತ್ಯ ಈ ಹೊತ್ತಿಗೆ ಹೆಚ್ಚಿದೆ ಅಂತ ಅನ್ಸೋದಿಲ್ವಾ ಹರಿಪ್ರಸಾದ್ ಅವರೇ? ಈಗ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದ ಪ್ರಶ್ನೆ ಬರೋದಿಲ್ಲ. ಎಲ್ಲಾದರೂ ಒಂದು ಕಡೆ ನಾವು ಕೆಲಸ ಮಾಡಬೇಕು, ಮಾಡ್ತಾ ಇರ್ತೀವಿ. ಆದ್ದರಿಂದ ಅವೇನು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ಆದ್ದರಿಂದ ಏನು ತೊಂದರೆ ಏನಾಗೋದಿಲ್ಲ. ಅದನ್ನೇ ನಾನು ಅಂದರೆ ಸಾಕಷ್ಟು ವರ್ಷ ಮಾಡಿದ್ದೀರಿ, ಅಧಿಕಾರ ಇದ್ದಾಗ 10 ವರ್ಷಗಳ ಕಾಲನೂ ತಾವು ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಿದ್ದೀರಿ, ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿನೂ ವಹಿಸ್ಕೊಂಡಿದ್ದೀರಿ. ಆದರೆ ಈ ಹೊತ್ತಿಗೆ ಹೆಚ್ಚು ಅಗತ್ಯ ಅಲ್ಲಿದೆ ಇಲ್ಲಿಗಿಂತ ಅಂತ ಅನ್ಸೋದಿಲ್ವಾ ನಿಮ್ಗೆ ಎಲ್ಲೋ ಒಂದ್ ಕಡೆ? ನನಗೆ ಅನ್ಸೋದಿಲ್ಲ. ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿರುತ್ತೆ ಅದು ಯೋಚನೆ ಮಾಡೋ ಜವಾಬ್ದಾರಿ ಕೊಡುತ್ತೆ. ಆ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸಬೇಕು ಅಷ್ಟೇ. ಈಗ ಒಂದು ರಾಜ್ಯ ಚುನಾವಣೆಗೆ ಹೋಗಬೇಕು ಅಂದ್ರೆ ಒಂದು ಸಮನ್ವಯ ಮುಖ್ಯ ಆಗುತ್ತೆ. KPCC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಪರಿಷತ್ ವಿರೋಧ ಪಕ್ಷದ ನಾಯಕರು ಹೇಗೆ ಸಮನ್ವಯತೆ ಸಾಧಿಸಬೇಕು, ಮುಂದಿನ ದಿನಗಳಲ್ಲಿ ಹೇಗೆ ಪಕ್ಷ ಕಟ್ಟಬೇಕು ಅಂತ ಆಲೋಚನೆ ಇದೆ ತಮಗೆ ರಾಜ್ಯದಲ್ಲಿ? ಪಕ್ಷ ಯಾವ ರೀತಿ ಕಟ್ಟಬೇಕು ಅದೊಂದು ರಾಜಕೀಯ ರಣನೀತಿ ಅಂತ ಹೇಳ್ತಾರೆ. ಅದನ್ನು ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದಲ್ಲ. ಪಕ್ಷದ ವೇದಿಕೆಗಳಲ್ಲಿ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋ ಒಂದು ರಣನೀತಿಯನ್ನು ನಾವು ತಯಾರು ಮಾಡ್ತೀವಿ. ಅದರ ಮೂಲಕ ನಾವು ಮುಂದೆ ಹೋಗ್ತಾ ಇರ್ತೀವಿ. ಅಂದರೆ ಅಜೆಂಡಾಗಳು ನಿಮಗೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ರೆ ಈಗ ನಾರಾಯಣ್ ಗುರು ವಿಚಾರ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಧರ್ಮ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖ್ಯವಾಗಿ ಕೈಗೆತ್ತಿಕೊಂಡಿತ್ತು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಹೋಗ್ತಿರೋ, ಇದನ್ನೆಲ್ಲ ತೆಗೆದುಕೊಂಡು ಚುನಾವಣೆಗೆ ಹೋಗ್ತಿರೋ, ಯಾವ್ಯಾವ ಅಜೆಂಡಾಗಳನ್ನು ಇಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಿ ತಾವು? ಕಾಂಗ್ರೆಸ್ ಪಕ್ಷದ ಅಜೆಂಡಾ, ಭಾರತೀಯ ಜನತಾ ಪಾರ್ಟಿ ತನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನುಣಿಸ್ಕೊಳ್ತಾ ಇದೆ. ಸಂವಿಧಾನಿಕವಾದಂಥ ಜವಾಬ್ದಾರಿ ಏನಿದೆ ಅದನ್ನು ಅದರ ರೀತಿ ನಡ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಹೆಜ್ಜೆಗಳನ್ನು ಸಹ ಅವ್ರು ಇಡ್ತಾ ಇಲ್ಲ. ಆದರೆ ಮೊಟ್ಟ ಮೊದಲನೆಯದಾಗಿ ಸಂವಿಧಾನಕ್ಕೆ ಗೌರವ ತರ್ತಕ್ಕಂಥದ್ದು, ಸಂವಿಧಾನದ ಚೌಕಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಮೂಲಭೂತ ಜವಾಬ್ದಾರಿ ಯಾವುದಾದ್ರೂ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಅನ್ನೋದು ಇದ್ದರೆ ಅದು ರಾಜ್ಯದ ಜನತೆಯ ಜೀವ ಮತ್ತು ಆಸ್ತಿಯನ್ನು ಕಾಪಾಡ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿಯ ಭಯದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ದೇಶದ ತುಂಬ. ಅದರ ವಿರುದ್ಧವಾಗಿ ನಾವು ಹೋರಾಟಬೇಕು. ಜನಗಳಿಗೆ ಒಂದು ವಿಶ್ವಾಸವನ್ನು ತುಂಬಬೇಕಾಗಿದೆ. ಸರ್ಕಾರ ಇರೋದು ನಿಮ್ಮ ರಕ್ಷಣೆಗೆ, ನಿಮ್ಮ ಏಳಿಗೆಗಾಗಿ, ನಿಮ್ಮ ಕಲ್ಯಾಣಕ್ಕಾಗಿ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಆದ್ದರಿಂದ ಆ ಕೆಲಸವನ್ನು ಮೊಟ್ಟ ಮೊದಲನೇ ಬಾರಿಗೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎಲ್ಲ ಕ್ಷೇತ್ರದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿದೆ. ಆದರೂ ಕೂಡ ಚುನಾವಣೆಗಳಲ್ಲಿ ಅವರು ಗೆದ್ದು ಬರ್ತಾ ಇದ್ದಾರೆ. ಅಂತಿಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಚುನಾವಣೆಯಲ್ಲಿ ಗೆಲುವು ಅಧಿಕಾರವನ್ನು ಹಿಡಿಯೋದಕ್ಕೆ ಮುಖ್ಯ ಆಗತ್ತೆ. ಚುನಾವಣೆ ಗೆಲ್ತಕ್ಕಂಥದ್ದು ಬಹಳಷ್ಟು ವಿಚಾರಗಳು. ಅವರು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಗೆಲ್ತಾ ಇಲ್ಲ. ಜನಗಳಿಗೆ ಏನು ಕೆಲಸ ಮಾಡಿದೀವಿ ಅನ್ನೋದು ಗೆಲ್ತಾ ಇಲ್ಲ. ಭಾವನಾತ್ಮಕವಾದ ವಿಚಾರಗಳು ಈಗಾಗಲೇ ಎಲ್ಲ ಕ್ಷೇತ್ರದ ನೀವು ಎಲ್ಲ ಜಿಲ್ಲೆಗಳಲ್ಲಿ ನೋಡ್ಬೋದು. ಅದು ಚರ್ಚ್ ಮೇಲೆ ದಾಳಿ ಇರ್ಬೋದು ಅಥವಾ ಹಿಜಾಬ್ ವಿಚಾರಗಳಿರ್ಬೋದು, ಧಾರ್ಮಿಕ ವಿಚಾರಗಳನ್ನ ಮುಂದಿಟ್ಕೊಂಡು ಮಾಡ್ತಾರೆ. ಧಾರ್ಮಿಕವಾಗಿರ್ತಕ್ಕಂಥದ್ದು, ಧಾರ್ಮಿಕತೆ ಬೇರೆ, ರಾಜಕೀಯ ಬೇರೆ. ಧಾರ್ಮಿಕತೆಯನ್ನು ರಾಜಕೀಯಕ್ಕೆ ಮಿಶ್ರಣ ಮಾಡಿ ರಾಜಕಾರಣ ಮಾಡ್ತಾರೆ. ಅದು ಯಶಸ್ಸಾಗೋದಿಲ್ಲ. ಆದರೆ ಈಗ ನಿಮಗೆ ಹೇಗೆ ಒಂದು ರಣನೀತಿ ಇರುತ್ತೋ, ಬಿಜೆಪಿಯ ರಣನೀತಿ ಧರ್ಮ ಮತ್ತು ಸಂಸ್ಕೃತಿ, ಅದರ ಮುಖಾಂತರ ಅಧಿಕಾರ ಹಿಡಿತಾ ಇದ್ದಾರೆ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ ನಾರಾಯಣ್ ಗುರು ವಿಚಾರನೆ ಇರ್ಬೋದು. ಅದನ್ನ ಅವರು ಏನು ಮಾಡ್ತಾರೆ ಅದನ್ನ ಸರಿಯಾಗಿ ಟ್ಯಾಕಲ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಅಥವಾ ಸತ್ಯವನ್ನು ತಿಳಿಸೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಜನರ ಹತ್ರ ತಗೊಂಡೋದಕ್ಕೆ ಯಾಕೆ ಯಶಸ್ವಿಯಾಗಿ ಸಾಧ್ಯ ಆಗ್ತಾ ಇಲ್ಲ? ಈಗ ಯಶಸ್ವಿಯಾಗಿ ಸಾಧ್ಯ ಆದರೆ ಜನಗಳಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ. ತಾವು ಹೇಳಿದ್ರಿ ಧಾರ್ಮಿಕ ಮತ್ತು ಸಂಸ್ಕೃತಿಯನ್ನು ಮುಂದಿಟ್ಕೊಂಡು ಅವ್ರು ಮಾಡ್ತಾರೆ ಅಂತ. ಆ ವಿಚಾರದಲ್ಲೇ ನಮ್ಮ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು. ನಮ್ಮಲ್ಲಿ ಜಾತ್ಯತೀತ ಸಂವಿಧಾನ ಇರೋ ಸಂದರ್ಭದಲ್ಲಿ ಧರ್ಮ ಬೇರೆ, ರಾಜಕಾರಣ ಬೇರೆ. ಧರ್ಮವನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಧರ್ಮವನ್ನು ಮಿಶ್ರಣ ಮಾಡೋಕ್ಕಾಗೋದಿಲ್ಲ. ಅದು ಜನರಿಗೆ ತಿಳುವಳಿಕೆ ಬರೋವರೆಗೂ ಸಹ ನಾವು
ಪ್ರಯತ್ನ ಮಾಡಬೇಕಾಗತ್ತೆ. ಅವ್ರು ಗೆಲ್ತಾರೆ. ಗೆದ್ದು ಆಗ್ತಕ್ಕಂಥ ಅನಾಹುತ ಯಾರಿಗೆ? ಅನಾಹುತ ಆಗ್ತಾ ಇರ್ತಕ್ಕಂಥದ್ದು ರಾಷ್ಟ್ರದ ಏಕತೆಗೆ, ರಾಷ್ಟ್ರದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಶಾಂತಿ ನೆಮ್ಮದಿಯನ್ನು ಕೆಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅನಾಹುತ ಆಗ್ತಾ ಇರೋದು ಒಬ್ಬ ಸಾಮಾನ್ಯ ಮನುಷ್ಯರಿಗೆ. ಓಕೆ, ನೀವು ಅದನ್ನು ಹೇಳ್ತಾ ಇದ್ದೀರಾ, ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ಇಡೀ ರಾಷ್ಟ್ರವನ್ನು ಒಟ್ಟಾಗಿ ಕಟ್ಟುವಂಥದ್ದು. ಇಷ್ಟು ವರ್ಷ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ಕೊಂಡ್ಬಂದಿತ್ತು, ಅಭಿವೃದ್ಧಿ ಆಗಿಲ್ಲ ಮತ್ತು ಮುಸ್ಲಿಂ ಅಫೀಸ್ಮೆಂಟ್ ಮಾಡ್ತಾ ಇತ್ತು, ಅವರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಿತ್ತು. ನಾವು ಅದನ್ನೆಲ್ಲವನ್ನ ಬದಲಾಯಿಸ್ತಿದ್ದೀವಿ ಅನ್ನೋದು ಅವರ ಮಾತು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಅಂಧಭಕ್ತರು. ಅವ್ರಿಗೆ ರಾಷ್ಟ್ರದ ಅಭಿವೃದ್ಧಿ ಏನಾಗಿದೆ ಅನ್ನೋದನ್ನು ಅವ್ರಿಗೆ ಆಗಿಲ್ಲ ಅಂತ ಹೇಳಿದ್ರೆ ಅವರಷ್ಟು ಮೂರ್ಖರು ಯಾರೂ ಇಲ್ಲ. ಈಗಾಗಲೇ ಅವರು ಫ್ಯಾನ್ಸಿ ಡ್ರೆಸ್ ಹಾಕ್ತಾರಲ್ಲ ಪ್ರಧಾನಮಂತ್ರಿಗಳು, ಆ ಡ್ರೆಸ್ಗಳೆಲ್ಲ ಒಂದೊಂದು ಡ್ರೆಸ್ ಹಾಕಬೇಕಂದ್ರೆ ಆ ಡ್ರೆಸ್ ಉತ್ಪಾದನೆ ಯಾರು ಮಾಡಿರೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಕೋವಿಡ್ ಇರಲಿ ಅಥವಾ ಲಸಿಕೆಗಳಿರಲಿ, ಇದನ್ನು ತಯಾರು ಮಾಡಿದವ್ರು ಯಾರು? ಆಸ್ಪತ್ರೆಗಳು ಮಾಡಿದವ್ರು ಯಾರು? ಈ 108 ಆ್ಯಂಬುಲೆನ್ಸ್ ಅಂತಾರಲ್ಲ, 108 ಆ್ಯಂಬುಲೆನ್ಸ್ ತಂದವ್ರು ಯಾರು? ಯಾವುದಾದ್ರೂ ಒಂದು ಕೆಲಸ ನಾವು ಇಂಥದ್ದು ಮಾಡಿದೀವಿ ಅಂತ ಹೇಳಿ. ಇವ್ರಿಗೆ ಮಾಡಿರೋ ಸಾಧನೆ ಏನು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಇವ್ರೇನು ಮಾಡಿಲ್ಲ ಅಂತಾರೆ, ನಿಜ ಮಾಡಿಲ್ಲದೆ ಇರ್ಬೋದು. ಏನು ಮಾಡಿದೀವಿ ಅಂತ ಆದ್ರೂ ಹೇಳಿ. ರೈತರ ಅಕೌಂಟಿಗೆ ದುಡ್ಡು ಹಾಕ್ತಿದೀವಿ, ಮುದ್ರಾ ಯೋಜನೆ ತಂದಿದ್ದೀವಿ, ಉಜ್ವಲ ಯೋಜನೆ ತಂದಿದ್ದೀವಿ. ಉಜ್ವಲ ಯೋಜನೆಗೆ ಅದನ್ನು ಉಜ್ವಲ ಯೋಜನೆಗೆ ಅದು ರೀಫಿಲ್ ಮಾಡೋಕ್ಕಾಗಲ್ಲ ಬಡವರಿಗೆ. 1000 ರೂಪಾಯಿ ದಾಟ್ಬಿಟ್ಟಿದೆ ಗ್ಯಾಸ್ದು. ಅದನ್ನು ಯಾರು ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕಷ್ಟೆ. ಮತ್ತು ರೈತರ ಬಗ್ಗೆ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅನ್ನೋದಿದ್ದರೆ ರೈತರು 1 ವರ್ಷಗಳ ಕಾಲ ಅಲ್ಲಿ ಧರಣಿ ಮಾಡಿ 700 ಜನ ಪ್ರಾಣ ಕಳ್ಕೊಂಡು ಪ್ರಧಾನಮಂತ್ರಿ ಮೊದಲನೇ ಬಾರಿಗೆ ಬಂದು ಕ್ಷಮಾಪಣೆ ಕೇಳಿರ್ತಕ್ಕಂಥದ್ದು ಇದು ಭಾರತ ದೇಶದ ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ನೀವು ಹೇಳ್ತಾ ಇದ್ರಿ, ಅಂದರೆ ಬಿಜೆಪಿಯ ಯಾವ ಆಲೋಚನೆ ಇದೆ ಆ ಆಲೋಚನೆಯ ವಿರುದ್ಧವಾಗಿ ಮತ್ತು ಅದರಲ್ಲಿ ಭಿನ್ನಮತ ಅಂದರೆ ಭಿನ್ನಾಭಿಪ್ರಾಯ ಇರೋದು ನಮ್ಗೆ ಅದರಲ್ಲಿ ಅಂತ ನಿಮ್ ಪ್ರಾಮಾಣಿಕವಾಗಿ ಅನ್ಸುತ್ತೆ? ಈಗ ಒಂದ್ಸರಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, RSS ಮನಸ್ಥಿತಿಯವರು ಕಾಂಗ್ರೆಸ್ ಪಕ್ಷದ ಒಳಗೂ ಇದ್ದಾರೆ ಅಂತ. ಕರ್ನಾಟಕದಲ್ಲೂ ಕೂಡ ನಿಮಗೆ ಮೌಢ್ಯ ಪ್ರತಿಬಂಧಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಹೊರಟಾಗ ಪಕ್ಷದ ಒಳಗೆ ಎದುರಾದ ವಿರೋಧ ಇರ್ಬೋದು. ಈ ಥರದ ಮನಸ್ಥಿತಿಯನ್ನು ನೀವು ಒಳಗೆ ಇಟ್ಟುಕೊಂಡು ಇನ್ನೊಂದು ಪಕ್ಷದ ಅಜೆಂಡಾದ ಬಗ್ಗೆ ಮಾತಾಡೋದ್ರಲ್ಲಿ ಎಷ್ಟು ಅರ್ಥ ಇದೆ ಹರಿಪ್ರಸಾದ್ ಅವರೇ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರು ಕಾಂಗ್ರಿಗೇಷನ್ ಆಫ್ ದ ಪೀಪಲ್. ನಮ್ಮ ಪಕ್ಷದಲ್ಲಿ ಎಲ್ಲ ಥರದ ಜನನೂ ಇದ್ದಾರೆ, ಅವಕಾಶಗಳಿದೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಅಭಿವ್ಯಕ್ತಿ ಸ್ವತಂತ್ರ ಕೊಟ್ಟಿರ್ತಕ್ಕಂಥದ್ದು, ಅವರವರ ಅನಿಸಿಕೆಗಳನ್ನ ಅವ್ರು ಹೇಳ್ಬೋದು. ಆದರೆ RSS ಅವರು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಲ್ಲ, ಎಲ್ಲ ಕಡೆ ನುಸುಳ್ಬಿಟ್ಟಿದ್ದಾರೆ. ಅದು ಪೊಲೀಸ್ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಎಲ್ಲ ಕಡೆ ಅವರು ಒಳಗಡೆ ನುಗ್ಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ನಿಧಾನವಾಗಿ ಅದು ಸರಿ ಹೋಗುತ್ತೆ. ಜನಗಳಿಗೆ ತಿಳಿದ ನಂತರ ಗೊತ್ತಾಗುತ್ತೆ ಯಾಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅಂಥೇಳಿ. ಈಗ RSS ಅಜೆಂಡಾ ಇರ್ತಕ್ಕಂಥದ್ದೇ ಇವತ್ತು 26ನೇ ಜನವರಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಧ್ವಜಾರೋಹಣ ಆಗುವಾಗ ಅಂಬೇಡ್ಕರ್ ಮತ್ತು ಗಾಂಧಿ ಫೋಟೋ ಇಡಕ್ಕೆ ಬಿಡಲಿಲ್ಲ. ಇದರ ಅರ್ಥ ಅವರು ಎಲ್ಲ ಕಡೆ ಒಳಗಡೆ ಹೋಗಿದ್ದಾರೆ. ಅದು ಸುಧಾರಣೆ ಆಗಬೇಕಂದ್ರೆ ಜನಗಳು, ಯಾಕಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ನೋಡಿದಾಗ ತಮಗೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಿದ್ಧಾಂತ. ಭಾರತೀಯ ಜನತಾ ಪಾರ್ಟಿ ಅಥವಾ RSS ಸಿದ್ಧಾಂತ ಹಿಂಸೆ ಮತ್ತು ಸುಳ್ಳು, ಈ ಸಿದ್ಧಾಂತದ ನಡುವೆ ಇರತಕ್ಕಂಥ ಈ ಒಂದು ಹೋರಾಟ. ಪಕ್ಷಕ್ಕೆ ಬಂದ ತಕ್ಷಣ ವ್ಯಕ್ತಿಯೊಬ್ಬ ಸಿದ್ಧಾಂತದಿಂದ ಹೇಗೆ ಇದ್ದಕ್ಕಿದ್ದಂತೆ ಬದಲಾವಣೆ ಆಗೋದು ಸಾಧ್ಯ? ಈಗ ಏನಾಗ್ಬಿಟ್ಟಿದೆ ಅಂದರೆ, ಕಮ್ಯುನಿಸ್ಟ್ ಪಕ್ಷ ಒಂದು ಬಿಟ್ಟರೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಿ ಪಕ್ಷಾಂತರಗಳಾಗುತ್ತೆ. ಬಾಕಿ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸಹ ಆ ಪಕ್ಷಕ್ಕೆ ಹೋಗೋದು ಅಧಿಕಾರಕ್ಕೋಸ್ಕರ, ಪಕ್ಷಕ್ಕೆ ಬಿಡೋದು ಅಧಿಕಾರಕ್ಕೋಸ್ಕರ. ಆದ್ದರಿಂದ ಯಾವುದೇ ಸಿದ್ಧಾಂತ ಕಾರ್ಯಕ್ರಮಕ್ಕೆ ಯಾರೂ ನಂಬಿ ಮಾಡ್ತಾ ಇಲ್ಲ ರಾಜಕಾರಣ. ಹಾಗಿದ್ಮೇಲೆ ನಾವು ಸಿದ್ಧಾಂತ, ಕಾಂಗ್ರೆಸ್ ಸಿದ್ಧಾಂತ ಇದು, ಬಿಜೆಪಿ ಸಿದ್ಧಾಂತ ಇದು ಅಂತ ಇವತ್ತಿಗೆ, ನಾನು ಹಿಂದಿಂದ ಹೇಳ್ತಾ ಇಲ್ಲ, ಇವತ್ತಿಗೆ ಕುತ್ಕೊಂಡು ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಸಿದ್ಧಾಂತದಲ್ಲಿ ಮಾತಾಡೋಕೆ ಅರ್ಥ ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ವಿಚಾರದಲ್ಲಿ ಮಾತಾಡ್ತೀರಿ? ಅಲ್ಲ, ಅಧಿಕಾರಕ್ಕಾಗಿ ಸಿದ್ಧಾಂತವನ್ನ ನೀವು ಎಲ್ಲಾ ಮಟ್ಟದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಆದ್ರೆ? ಪಕ್ಷ ಯಾವತ್ತೂ ಸಹ ಕಾಂಪ್ರಮೈಸ್ ಆಗಿಲ್ಲ. ವ್ಯಕ್ತಿಗಳು ಕಾಂಪ್ರಮೈಸ್ ಆಗಿರ್ಬೋದು, ಪಕ್ಷ ಯಾವತ್ತೂ ಸಹ ಸಿದ್ಧಾಂತದ ಬಗ್ಗೆ ನಾವು ಕಾಂಪ್ರಮೈಸ್ ಆಗೇ ಇಲ್ಲ.
ಮತ್ತು ಪಕ್ಷ ಕಾಂಪ್ರಮೈಸ್ ರಾಜಿ ಆಗಿಲ್ಲ ಅನ್ನೋದು ಉತ್ತರ ಬೇಕು ಅನ್ನೋದಿದ್ದರೆ ನೀವು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹೇಳಿಕೆಗಳು ಮಾತ್ರ ನೋಡಬೇಕಾಗತ್ತೆ. ಅವ್ರು ಹೇಳ್ತಕ್ಕಂಥದ್ದೇ ಸ್ಪಷ್ಟ. ಬಾಕಿ ಕೆಲವರು ಸಮಯಕ್ಕೆ ತಕ್ಕನಾಗಿ ಹೇಳಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ. ಬಟ್ ಬೇಸಿಕ್ ಮೂಲಭೂತವಾಗಿ ಕಾಂಗ್ರೆಸ್ ಪಕ್ಷದ ನಂಬಿಕೆ ಏನು, ಸಿದ್ಧಾಂತ ಎನ್ನುವುದು ಬಹಳ ಸ್ಪಷ್ಟವಾಗಿದೆ. ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದೇ ಮುಖ್ಯ ಅಂತ ಸಂದರ್ಭದಲ್ಲಿ ನಿಮಗೆ ಸಿದ್ಧಾಂತಗಳನ್ನ ಬದಿಗೊತ್ತು ಹಣ ಮತ್ತು ಜಾತಿ ಈ ಆಧಾರದ ಮೇಲೆ ಇವತ್ತೆಲ್ಲ ಪಕ್ಷಗಳು ಟಿಕೆಟ್ ಅನ್ನ ನೀಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೇನು ಹೊರತಾಗಿಲ್ಲ. ಇದ್ರ ಬಗ್ಗೆ ಅದರಲ್ಲೂ ನೀವು ಪರಿಷತ್ತನ್ನೇ ತಗೊಂಡ್ರೆ ಹೆಚ್ಚು ಮುಸ್ಲಿಂ ಸಮುದಾಯದವರು ಕೇಳ್ತಿದ್ದಾರೆ, ನಮಗೊಂದು ಅವಕಾಶ ನೀಡಬಹುದಾಗಿತ್ತು, ಅಧಿಕಾರ ಅಂತ ಬಂದಾಗ ನಮ್ಮನ್ನ ಅವರು ಪರಿಗಣನೆ ತಗೊಳ್ಳೋದಿಲ್ಲ ಅಂತ. ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ? ಈಗ ಸಮಪಾಲು ಸಮಾನವಾದ ಅವಕಾಶಗಳು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಎಲ್ರಿಗೂ ಅವಕಾಶಗಳು ಮಾಡಿಕೊಡ್ಬೇಕು ಅಂತ ಹೇಳಿ. ವಿರೋಧ ಪಕ್ಷ ಅದು ಸರ್ಕಾರದಲ್ಲಿದ್ದಾಗ ಹಲವಾರು ಹುದ್ದೆಗಳು ಬೇರೆ ಬೇರೆಯವ್ರಿಗೆ ಹೋಗ್ತಾ ಇರುತ್ತೆ. ವಿರೋಧ ಪಕ್ಷದಲ್ಲಿದ್ದಾಗ ಅದರದ್ದು ರಣನೀತಿನೇ ಬೇರೆ ಇರುತ್ತೆ, ಕಾರ್ಯತಂತ್ರಗಳೇ ಬೇರೆ ಇರುತ್ತೆ. ಅಲ್ಪಸಂಖ್ಯಾತರನ್ನ ನೋಯಿಸಬಾರ್ದು ಅಂತಲೇ ಕಾರ್ಯಾಧ್ಯಕ್ಷರನ್ನ ನಾವು ಕಾಂಗ್ರೆಸ್ ಪಕ್ಷ ಮಾಡಿದೆ. ಸಲೀಂ ಅಹಮದ್ ಅವರು ಎಲ್ಲ ಬೇರೆ ಬೇರೆ ವರ್ಗದವ್ರಿಗೂ ಸಹ ಮಾಡಿದೆ. ಅದೇ ಥರ ಯಾರನ್ನೂ ಸಹ ಕಡೆಗಣಿಸಿಲ್ಲ. ಎಲ್ಲಿ ಕಡೆಗಣಿಸಲಾಗಿದೆ ಅದನ್ನು ಸರಿ ಮಾಡಲಿಕ್ಕೆ ಒಂದು ಪ್ರಯತ್ನ ಅಷ್ಟೆ. ಈಗ ನಿಮಗೆ ಬೇರೆ ರಾಜ್ಯಗಳ ಬಗ್ಗೆನೂ ಹೆಚ್ಚು ಮಾಹಿತಿ ಇರೋದ್ರಿಂದ ಇಡೀ ದೇಶದಲ್ಲಿ ಒಂದು ರೀತಿ ಕೋಮು ಧ್ರುವೀಕರಣ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ತುಸು ಹೆಚ್ಚೇ ಆಗ್ತಾ ಇದೆ. ಈ ಕೋಮು ಧ್ರುವೀಕರಣವನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನಿಮಗೂ ಸ್ವಲ್ಪ ಗೊಂದಲ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೂ ಬೇರೆ ಹಿಂದುತ್ವ ಬೇರೆ, ಒಂದು ಸಾಫ್ಟ್ ಕಾರ್ನರ್ ಮತ್ತು ದೇವಸ್ಥಾನಗಳಿಗೆ ಭೇಟಿ ಕೊಡೋದು ತಪ್ಪು ಸರಿ ಪ್ರಶ್ನೆ ಅಲ್ಲ. ಬಟ್ ಅದರ ದಾರಿಯಲ್ಲೇ ಪಕ್ಕದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕೋಮು ಧ್ರುವೀಕರಣದ ಬಗ್ಗೆ ಕಾಂಗ್ರೆಸ್ ನಿಲುವಿನ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ? ಈಗ ರಾಹುಲ್ ಗಾಂಧಿ ಅವರ ಹೇಳಿಕೆ ಬಹಳ ಸ್ಪಷ್ಟವಾಗಿದೆ. ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದೂ ಧರ್ಮ ಅನ್ನೋದು ಅದೊಂದು ಧರ್ಮ, ಒಂದು ನಂಬಿಕೆ. ಹಿಂದುತ್ವ ಅನ್ನೋದು ಒಂದು ರಾಜಕೀಯ ಕಾರ್ಯಕ್ರಮ. ಅದು ಸಾವರ್ಕರ್ ಅವರು ಹೇಳಿರ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ಅದಕ್ಕೆ ಎರಡಕ್ಕೂ ಭಾಳ ವ್ಯತ್ಯಾಸ ಇರೋದ್ರಿಂದ ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು, ಧ್ರುವೀಕರಣ ಆಗೋ ಸಂದರ್ಭದಲ್ಲಿ ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವ ಅನ್ನೋದೇನು ಬರೋದಿಲ್ಲ. ಜನಗಳಿಗೆ ತಿಳುವಳಿಕೆ ಬರೋವರೆಗೂ ನಾವು ಜನಗಳ ಜೊತೆ ಹೋಗ್ತಾ ಇರಬೇಕಾಗತ್ತೆ. ಅದನ್ನು ಎಲ್ಲೆಲ್ಲಿ ಸರಿ ಮಾಡಬೇಕಾಗತ್ತೆ ಸರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿರೋದು ಬರೀ ಹಿಂದಿ ಮಾತಾಡ್ತಕ್ಕಂಥ ಬೆಲ್ಟಲ್ಲಿ ಮಾತ್ರ. ಉತ್ತರ ಪೂರ್ವ ರಾಜ್ಯದಲ್ಲಿ ಅವ್ರು ಮಾಡಲಿಕ್ಕಾಗಲಿಲ್ಲ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ದೇಶದ ಜನ ಧ್ರುವೀಕರಣಕ್ಕೆ ಒಳಗಾಗಿದ್ದಾರೆ ಅನ್ನೋದೇನೂ ಇಲ್ಲ. ಈಗ ಆಗಿರ್ತಕ್ಕಂಥದ್ದು ಕೇವಲ ಸುಳ್ಳು ಪ್ರಚಾರ, ಅಪಪ್ರಚಾರ ಆಗಿದೆ. 1952ನೇ ಇಸ್ವಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಚುನಾವಣೆ ಹೋದ ಸಂದರ್ಭದಲ್ಲಿ ದೇಶದಲ್ಲಿದ್ದಂಥ ಕೋಮು ದಳ್ಳೂರಿ, ಅಂದರೆ ಒಂದು ಕಡೆ ಪಾಕಿಸ್ತಾನ ವಿಭಾಗ ಆಗುತ್ತೆ, 60 ಲಕ್ಷ ಜನ ನಿರಾಶ್ರಿತರಾಗ್ತಾರೆ, 5 ಲಕ್ಷಕ್ಕಿಂತ ಹೆಚ್ಚು ಜನ ಸಾಯ್ತಾರೆ. ಅಂಥ ಗಂಭೀರವಾದ ಪರಿಸ್ಥಿತಿನಲ್ಲೂ ಸಹ ದೇಶ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ. ಆಗಲೂ ಸಹ ಗೊತ್ತಿತ್ತು ಇವರು ಹಿಂದುತ್ವವಾದಿಗಳು ಅಂಥೇಳಿ. ಹಿಂದೂ ಮಹಾಸಭದವರು ಇದ್ದರು, ಸಾವರ್ಕರು ಇದ್ದರು, ಇವರೆಲ್ಲರೂ ಇದ್ದ ಸಂದರ್ಭದಲ್ಲೂ ಸಹ ಜನಸಾಮಾನ್ಯರು ಗೆಲ್ಲಿಸಿದ್ದು ಕಾಂಗ್ರೆಸ್ ಪಕ್ಷನ. ಈಗೇನಾಗಿದೆ ಅಂದರೆ ಆ ಸುಳ್ಳಿನ ಪ್ರಚಾರ, ಅಪಪ್ರಚಾರಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಬಂದ ನಂತರ ಭಾಳ ಸುಲಭವಾಗಿ ಪ್ರಚಾರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಈಗ ತಾವು ನೋಡ್ಬೋದು, ಅದು ನಿಧಾನವಾಗಿ ಅವ್ರದ್ದು ಇನ್ಫ್ಲುಯೆನ್ಸ್ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾ ಬಂದ ನಂತರ ಅವರ ವಿಚಾರಧಾರೆಗಳ ವಿರುದ್ಧ ಸಹ ಸಾಕಷ್ಟು ಹೇಳಿಕೆಗಳು ಬರ್ತಾ ಇರೋದನ್ನ ಜನಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಅಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಸರಿ ಹೋಗುತ್ತೆ. ನಿಜ, ನೀವು ಹೇಳಿದ್ದು ಸಾಮಾಜಿಕ ಮಾಧ್ಯಮಗಳ ಮುಖಾಂತರವಾಗಿ ಜನ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ. ನಿಧಾನಕ್ಕೆ ಅವರ ಜನಪ್ರಿಯತೆ ಕಡಿಮೆ ಆಗ್ತಿದೆ. ಹಾಗಂತ ಅದರ ಎಲ್ಲ ಬೆನಿಫಿಟ್ಗಳು ಕಾಂಗ್ರೆಸ್ಗೆ ಬರುತ್ತೆ ಅಂತಲ್ಲ, ಕಾಂಗ್ರೆಸ್ ಬಗ್ಗೆ ಒಲವು ಹೊಂದಿದ್ದಾರೆ ಅಂತಲ್ಲ. ಪರ್ಯಾಯವಾದಂಥ ಇನ್ನೊಂದು ರಾಜಕೀಯ ವ್ಯವಸ್ಥೆ ನಮಗೆ ಬೇಕು ಅಂತ ಬಹಳ ಜನ ಬಯಸ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ ಅನ್ನ ಆ ಪರ್ಯಾಯ ಅಂತ, ಬಿಜೆಪಿಗೆ ಪರ್ಯಾಯ ಅಂತ ನೋಡ್ತಾ ಇಲ್ಲ? ಇರ್ಬೋದು ಪರ್ಯಾಯವೇ 2 ರಾಷ್ಟ್ರೀಯ ಪಕ್ಷ, ಆದರೆ ಪರ್ಯಾಯ ಬೇಡ, ನಮಗೆ ಇನ್ನೊಂದು ಬೇಕು ಅಂತ ಹೊಸತರ ನಿರೀಕ್ಷೆಯಲ್ಲಿ ಹಾಕಿದ್ದಾರೆ. ಈಗ ಹೊಸತರ ನಿರೀಕ್ಷೆ ಅನ್ನೋದೇನೂ ಇಲ್ಲ. ಪರ್ಯಾಯವಾಗಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ, ಪರ್ಯಾಯವಾಗಿರ್ತಕ್ಕಂಥದ್ದೇ ರಾಹುಲ್ ಗಾಂಧಿ.
ಅವ್ರ ಪರ್ಯಾಯ ಇಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಡಲಿ. ರಾಹುಲ್ ಗಾಂಧಿಯವ್ರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವ್ರೇನಪ್ಪ ಅವರು ಪರ್ಯಾಯ ಅಲ್ಲ ಅನ್ನೋದು ಬಿಟ್ಬಿಡಲಿ. ನೀವು ಅವರೇ ಪರ್ಯಾಯ ಅಂತ ಹೇಳ್ತಾ ಇದ್ದೀರಾ, ಆದರೆ ನಿಮ್ಮದೇ ಪಕ್ಷದ ಹಿರಿಯ ನಾಯಕರು G23 ಅಂತ ಮಾಡಿದ್ರು. ಕಪಿಲ್ ಸಿಬಲ್ ಮೊನ್ನೆನೂ ಮಾತಾಡಿದ್ದಾರೆ. ಗುಲಾಂ ನಬಿ ಆಜಾದ್ ಅವರಿಗೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಜಯರಾಮ್ ರಮೇಶ್ ಅವ್ರ ಮಾತುಕತೆ ತಮ್ಗೆ ಗೊತ್ತೇ ಇರುತ್ತೆ. ಅಂದರೆ ಪಕ್ಷದ ಒಳಗೇನೆ ಒಂದು ಸಹಮತ ಇಲ್ಲ, ಒಂದು ಒಗ್ಗಟ್ಟಿಲ್ಲ. ನೀವು ಇನ್ನೇನು ಸಾಧಿಸೋಕ್ಕಾಗತ್ತೆ? ನೋಡಿ, ಪಕ್ಷದ ಒಳಗಡೆ ಸಹಮತ ಒಗ್ಗಟ್ಟು ಪ್ರಶ್ನೆ ಬರೋದಿಲ್ಲ. ನೀವು ಕೆಲವು ವಿಚಾರಗಳನ್ನು ಕಾಂಗ್ರೆಸ್ ಪಕ್ಷದ ಗಮನಕ್ಕೆ ತಂದಾಗ ನೀವು ಯೋಚನೆ ಮಾಡಬೇಕಾಗತ್ತೆ, ಯಾವುದು ನಿಜ ಯಾವುದು ಸುಳ್ಳು ಅಂತ ಹೇಳಿ. G23 ಇದೆ ನೋಡಿ, ಇದು ಕಾಂಗ್ರೆಸ್ ಪಕ್ಷದ ದುರಂತ ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಸರ್ಕಾರಿ ಅತಿಥಿಗಳಾಗಿದ್ದಂಥವ್ರು, ಲಕ್ಷಾಂತರ ಜನ ಕಾರ್ಯಕರ್ತರು ಕಟ್ಟಿದಂಥ ಪಕ್ಷದ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿದವರು, ಅಧಿಕಾರದಿಂದ ಹೊರಗಡೆ ಇದ್ದೀವಿ ಅಂತ ಹೇಳಿ ಈ ನೀರಿಂದ ಹೊರಗಡೆ ಆಗ್ತಂಗೆ ಮಾಡೋಕ್ಕಾಗೋದಿಲ್ಲ. ಆ ಥರ ಒಂಥರ ಒದ್ದಾಡ್ತಾ ಇದ್ದಾರೆ ಅಷ್ಟೇ ವಿನಃ ಅವ್ರಿಗೆ ಪಕ್ಷದ ವಿಚಾರದಲ್ಲಿ, ನಾಯಕತ್ವದ ವಿಚಾರದಲ್ಲಿ ಅಥವಾ ಪಕ್ಷದ ಕೆಲವು ವಿಫಲತೆಗಳ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ಆದರೂ ಕೂಡ ಪದೇ ಪದೇ ಒಂದೇ ವಿಚಾರ ಅವರೆಲ್ಲರೂ ಎತ್ತಿರೋದೇನೆಂದ್ರೆ ನಾಯಕತ್ವದ ವಿಚಾರದಲ್ಲಿ. ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವ ಕೊಡೋದು ಅವ್ರಿಗೆ ಇಷ್ಟ ಇಲ್ಲ. ಯಾಕೆ? ಈಗ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರ ನಾಯಕತ್ವದ ಪ್ರಶ್ನೆ ಬಂದಾಗ ವರ್ಕಿಂಗ್ ಕಮಿಟಿ ಕರೀರಿ ಅಂದರು, ಅಲ್ಲಿ ತೀರ್ಮಾನ ತೆಗೆದುಕೊಳ್ಬೋದಿತ್ತು. ವರ್ಕಿಂಗ್ ಕಮಿಟಿ ಸದಸ್ಯರ ಮುಂದೆ ವೋಟ್ ಮಾಡ್ಬೋದಿತ್ತು. ಇಲ್ಲ AICC ಕರೆದು ತೀರ್ಮಾನ ತೆಗೆದುಕೊಳ್ಬೋದು. ಆ ಮೀಟಿಂಗ್ ಕರೆದ ತಕ್ಷಣ ಯಾರು ಬಾಯ ಬಿಡೋದಿಲ್ವಲ್ಲ. ಇದು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಮತ್ತೆ ಕೆಲವು ಅವರ ಅನಿಸಿಕೆಗಳೇನಿದೆ ಅದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕಷ್ಟ. ಈಗ ಬಹಳಷ್ಟು ವಿಚಾರಗಳಿದೆ. ನೀವೇ ಹೇಳಿದಾಗೆ ಆಡಳಿತ ವೈಫಲ್ಯತೆ ಇರ್ಬೋದು, ಅಥವಾ ಅವ್ರು ಕೊಟ್ಟಿರೋ ಆಶ್ವಾಸನೆಗಳು ಇಲ್ಲಿ ತನಕ ಈಡೇರದೇ ಇರೋದಿರ್ಬೋದು. ಇದನ್ನೆಲ್ಲ ನಿಜವಾಗಿಯೂ ಏನು ನಡೆದಿದೆ ಅಟ್ಲೀಸ್ಟ್ ವಾಸ್ತವವನ್ನು ಜನರದ್ರಿಗೆ ತಗೊಂಡು ಹೋದ್ರೂ ಸಾಕಾಗತ್ತೆ. ಅದೇ ಆಗ್ತಾ ಇಲ್ವಲ್ಲ? ಅಲ್ಲ, ಅದು ನೀವು ತಾವು ತಿಳ್ಕೊಂಡಿರೋದು ಹಂಗೆ. ಯಾಕಂದರೆ ಮಾಧ್ಯಮದವರು ಕಾಂಗ್ರೆಸ್ ಪಕ್ಷದ ಪ್ರಸಾರಗಳಾಗಿ ಎಲ್ಲೂ ಹೇಳೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿಯವರು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡ್ರೆ ನಾವು ದಿನ ಪೂರ್ತಿ ತೋರಿಸ್ತಾರೆ. ನಾವಲ್ಲಿ ಆ ಪ್ರವಾಹ ಬಂದಿದೆ ಅಲ್ಲೋಗಿದ್ದೀವಿ, ಅಥವಾ ಅತಿವೃಷ್ಟಿ ಆಗಿದೆ ಅಲ್ಲೋಗಿದ್ದೀವಿ, ಅಥವಾ ಯಾವುದು ದುರಂತ ನಡೆದಿದೆ ಅಲ್ಲೋಗಿದೆ, ಅದು ಯಾವುದು ಪತ್ರಿಕೆಗಳಲ್ಲಾಗಿ ಇದರಲ್ಲಿ ಬರೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಒಂದು ಹಸು ತಗೊಂಡು ಬಂದು ಪೂಜೆ ಮಾಡಿದ್ರೂ ಅದು ಟಿ ವಿನಲ್ಲಿ ಓಡಿಸ್ತಾ ಇರ್ತಾರೆ. ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ದುರಂತ ಆಗಿದೆ, ಜನ ಸತ್ತಿದ್ದಾರೆ ಅಂದರೆ ಅದು ಟಿ ವಿಯವ್ರು ತೋರಿಸೋದು, ಅದು TRP ಅಲ್ಲ ಅವ್ರಿಗೆ. ಆದ್ದರಿಂದ ಕೆಲವು ವಿಚಾರಗಳಲ್ಲಿ ಮಾಧ್ಯಮದ ಕೊಡುಗೆಯೂ ಭಾಳಷ್ಟಿದೆ. ಓಕೆ, ಇನ್ನು ನಾವು ರಾಜ್ಯ ಅಂತ ಬಂದರೆ ತಾವು ಹೇಳಿದ್ರಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದು ಬಿಟ್ಟು ಅವ್ರು ಎಲ್ಲೂ ನೆಲೆ ಇಲ್ಲ ಅಂತ. ನಿಜ. ಆದರೆ ಕರ್ನಾಟಕ ಬಹಳ ಬಲಿಷ್ಠವಾಗಿದೆ. ಇತ್ತೀಚಿನ ವರ್ಷಗಳಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಬಲಿಷ್ಠವಾಗಿ ನಿಂತುಕೊಂಡಿದ್ದಾರೆ. ಕನ್ನಡ ವಿಚಾರ ತಗೋಬೋದು, NEP ಇರ್ಬೋದು, ನೀಟ್ ಇರ್ಬೋದು, ಪಕ್ಕದ ತಮಿಳುನಾಡು, ಕೇರಳ ಅದರ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಅಥವಾ ಆಡಳಿತ ಸೇವಾ ಅಧಿಕಾರಿಗಳನ್ನು ಹೊಸ ತಿದ್ದುಪಡಿ ಇರ್ಬೋದು. ಕರ್ನಾಟಕದಲ್ಲಿ ಯಾಕೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟನೇ ನಡೆಯೋದಿಲ್ಲ? ಈಗ ಮೇಕೆದಾಟು ಬಿಟ್ಬಿಡೋಣ, ನಾಡು ನುಡಿ ಭಾಷೆ ವಿಚಾರ ಬಂದಾಗ, ಶಿಕ್ಷಣ, ಆರೋಗ್ಯ, ಕೊರೋನಾದಂಥ ವಿಚಾರ ಬಂತು, ಯಾಕೆ ಆಗ್ತಿಲ್ಲ ಹರಿಪ್ರಸಾದ್ ಅವರೇ? ದುರಂತ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ನಾಯಕರು ಸ್ವಾಭಿಮಾನ ಇಲ್ಲದೆ ಇರ್ತಕ್ಕಂಥ ನಾಯಕರು. ನಾನು ಈ ಭಾಳಷ್ಟು ರಾಜ್ಯಗಳ ಉಸ್ತುವಾರಿ ವಹಿಸಿರ್ತಕ್ಕಂಥವನು. ಬೇರೆ ರಾಜ್ಯಗಳಿಗೆ ಕರ್ನಾಟಕ ರಾಜ್ಯವನ್ನು ಹೋಲಿಸಿದಾಗ ನಾವು ಪ್ರಗತಿಪರ ರಾಜ್ಯದ ಮಂಚೂಣಿಯಲ್ಲಿರ್ತಕ್ಕಂಥವ್ರು. ಉತ್ತರ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಹೋಲಿಸಿದಾಗ ನಾವು 100 ವರ್ಷಗಳ ಕಾಲ ಮುಂದೆ ಇದ್ದೀವಿ. ಆ NEP ಬಗ್ಗೆ ಚರ್ಚೆ ಆದಾಗ ವಿಧಾನ ಪರಿಷತ್ನಲ್ಲಿ ನಮ್ಮ ಶಿಕ್ಷಣ ಸಚಿವರೇ ಒಂದು ಸರ್ಕಾರದ ಒಂದು ಹೇಳಿಕೆಯನ್ನು ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲೆಲ್ಲ ಎಷ್ಟೆಷ್ಟು ಕಾಲೇಜುಗಳಿದೆ, ಯಾವ ಥರ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟಿದ್ದೀವಿ ಅಂಥೇಳಿ. ಇದು ಎಲ್ರಿಗೂ ಸಹ ಮಾದರಿ ಆಗಬೇಕಾಗಿತ್ತು, ರೋಲ್ ಮಾಡೆಲ್ ಆಗಬೇಕಾಗಿತ್ತು. ಅದನ್ನು ಬಿಟ್ಟುಬಿಟ್ಟು ಶಿಕ್ಷಣ ಬಗ್ಗೆ ತಾತ್ಸಾರ ಇರ್ತಕ್ಕಂಥ ಉತ್ತರ ಭಾರತವನ್ನು ರೋಲ್ ಮಾಡೆಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ನಮ್ಮ
ದುರಂತ ಮತ್ತು ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು. ಆದರೆ ಇಲ್ಲಿನ ಪಕ್ಷ ನಾನು ಹೇಳ್ತಾ ಇರೋದು ನಿಮಗೆ GST ಪಾಲ್ ನಮ್ಗೆ ಇನ್ನೂ ಬಂದಿಲ್ಲ, ಅಥವಾ ನೈಸರ್ಗಿಕ ವಿಕೋಪ ಆದಾಗ ಪಕ್ಕದ ರಾಜ್ಯಗಳಿಗೆ ಸಿಕ್ಕದಷ್ಟು ನಮ್ಗೆ ಹಣ ಸಿಗೋದಿಲ್ಲ. ಇಲ್ಲೊಂದು ದೊಡ್ಡ ಮಟ್ಟದ ಹೋರಾಟ ಆಗ್ಬೇಕಲ್ಲ. ಇಲ್ಲಿನ ಸ್ವಾಭಿಮಾನ ಬಿಜೆಪಿ ಬಿಟ್ಟುಬಿಡಿ, ಬೇರೆಯವ್ರ ಸ್ವಾಭಿಮಾನನಾದ್ರೂ. ಈಗ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಹೇಳಿ? GST ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರು MP ಗಳು ಮಾಡಬೇಕು. ಯಾವತ್ತಾದರೂ ಒಬ್ಬರು GST ಬಗ್ಗೆ ಮಾತಾಡಿದಾರ? ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿಲ್ಲ. ಅದು ರಾಷ್ಟ್ರೀಯ ನೀತಿ ಅಂತ ಬರಬೇಕಾದ್ರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು. ಕ್ಯಾಬಿನೆಟಲ್ಲಿ ತೀರ್ಮಾನ ತೆಗೆದುಕೊಂಡು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕಾಗುತ್ತೆ. ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜ್ಯಗಳಿಗೆ ಬಿಟ್ಬಿಟ್ಟಿದ್ದಾರೆ, ನೀವು ಇಂಪ್ಲಿಮೆಂಟ್ ಮಾಡಿ ಅಂತ. ಕರ್ನಾಟಕದವರು ನಾವೆಲ್ಲರಿಗಿನ್ನ ಮುಂತೆ ಅಂತ ಹೇಳಿ ಅದನ್ನು ಅನುಷ್ಠಾನಕ್ಕೆ ತರಕ್ಕೆ ಮುಂದೋಗಿದ್ದಾರೆ. ಅಂದರೆ ಎಲ್ಲೋ ಸ್ವಾಭಿಮಾನದ ಕೊರತೆ ಇದೆ ಅವರಿಗೆ. ನಿಜ ಹರಿಪ್ರಸಾದ್ ಅವರೇ, ನೀವು ಹೇಳೋದು ನಿಜ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ನೀತಿ, ಶಿಕ್ಷಣ ನೀತಿ. GST ಅದು ರಾಷ್ಟ್ರೀಯ ನೀತಿ, ನ್ಯಾಷನಲ್ ಪಾಲಿಸಿ ಅದು. ಮತ್ತು ಇನ್ನು ಯಾವುದೇ ವಿಚಾರದ ಉದ್ಯೋಗ ಅದು ರಾಜ್ಯ ಮತ್ತು ರಾಷ್ಟ್ರ ಎರಡೂ ಇದೆ. ಇದ್ರ ಬಗ್ಗೆ ಚರ್ಚೆ ಯಾರಾದರೂ ಮಾಡಿದ್ದಾರಾ? ಅಲ್ಲ, ನಾನು ಅದನ್ನೇ ಕೇಳ್ತಿದ್ದೀನಿ. ಒಂದು, ಆಡಳಿತ ವಿಫಲ ಆಗಿದೆ, ಅದನ್ನು ನಾವು ಒಪ್ಪಿಕೊಂಡು ಮಾತನಾಡೋದಾದರೆ, ಈಗ ನೀವು ಹೌದು MP ಗಳು ಕೇಳಬೇಕು ಎಲ್ಲ ವಿಚಾರದಲ್ಲಿ. ನಮ್ಮ ಮೇಕೆದಾಟು ವಿಚಾರದಲ್ಲಿ ಅದು ನಿರ್ವಹಣಾ ಸಮಿತಿ ಎದುರಿಗೆ ಬಂದಾಗ ಅವ್ರು ಚರ್ಚೆ ಮಾಡಬೇಕು, ಮಾಡಲಿಲ್ಲ, ಒತ್ತಡ ಹೇರಬೇಕಾಗಿತ್ತು, ಹೇರಿಲ್ಲ. ಆದರೆ ಒಂದು ಆಡಳಿತ ಪಕ್ಷ ವಿಫಲವಾದಾಗ ಒಂದು ಮಾಧ್ಯಮ, ಇನ್ನೊಂದು ವಿರೋಧ ಪಕ್ಷ, ಎರಡೂ ಹೆಚ್ಚು ಚಟುವಟಿಕೆಯಿಂದ ಮಾಡಬೇಕಾಗತ್ತೆ. ನೀವು ಹೇಳೋ ಥರ ಮಾಧ್ಯಮವು ಪಕ್ಕಕ್ಕಿಟ್ಟು ನೋಡಿದ್ರೆ ವಿರೋಧ ಪಕ್ಷದ ಪಾಲೇನು? ವಿರೋಧ ಪಕ್ಷದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಷ್ಟು ವಿರೋಧ ಮಾಡಬೇಕು ಅಷ್ಟು ವಿರೋಧ ಮಾಡಿದ್ವಿ. 12:30 ರಾತ್ರಿವರೆಗೂ ಚರ್ಚೆ ಆಯಿತು. ಅದು ಮುಗಿದಾಗ 1:30 ಆಗಿತ್ತು. ಮತ್ತು GST ಬಗ್ಗೆ ಸಿದ್ದರಾಮಯ್ಯನವರು ಸಹ ಸಾಕಷ್ಟು ಹೇಳಿದ್ದಾರೆ, ಶಿವಕುಮಾರ್ ಅವರು ಸಹ ಸಾಕಷ್ಟು ಮಾತಾಡಿದ್ದಾರೆ. ಅವ್ರ ಸರ್ಕಾರದ ಗಮನ ಸೆಳೆಯೋಕೆ ಎಲ್ಲ ಪ್ರಯತ್ನವೂ ನಾವು ಮಾಡಿದ್ವಿ. ಹೋರಾಟ ನಿರಂತರವಾಗಿದ್ದೇ ಇರುತ್ತೆ. ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯ ಹೇಗೆ? ತಾರ್ಕಿಕ ಅಂತ್ಯ ಸರ್ಕಾರದ ಮೇಲೆ ನಾವು ಉತ್ತರ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್ಕಾರದವರು ದಪ್ಪಚರ್ಮದವರು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಕುಸಿದ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರ ದಪ್ಪಚರ್ಮನ ನಿಮ್ಮ ಹೋರಾಟ ಕಡಿಮೆ ಆಗಿದೆಯೋ? ನಮ್ಮ ಹೋರಾಟ ಕಡಿಮೆ ಆಗಿಲ್ಲ, ದಿನನಿತ್ಯ ಹೋರಾಟದಲ್ಲಿದ್ದೀವಿ. ಸದನ ಅದಕ್ಕೆ ಅವ್ರು ನಡೆಸೋದಿಲ್ಲ ಜಾಸ್ತಿ ದಿವಸ, ಭಾಳ ಕಡಿಮೆ ಅವಧಿಯಲ್ಲಿ ಸದನವನ್ನು ಮುಗಿಸ್ತಾರೆ ಇವರು. ಈ ಕೊರೋನಾ, ಲಾಕ್ಡೌನ್ ಇವೆಲ್ಲವೂ ನಿಮ್ಮ ಬಹಿರಂಗ ಹೋರಾಟಕ್ಕೆ, ಪ್ರತಿಭಟನೆಗಳಿಗೆ ಅಥವಾ ಆಂದೋಲನವನ್ನ ರೂಪಿಸೋದಕ್ಕೆ ಸ್ವಲ್ಪ ಅಡ್ಡಿಯನ್ನೇನಾದರೂ ಉಂಟು ಮಾಡಿದೆ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಕರೋನಾ ಸಂದರ್ಭದಲ್ಲೂ ಸಹ ಅತಿ ಹೆಚ್ಚಿನ ಪರಿಹಾರಗಳನ್ನು, ಅತಿ ಹೆಚ್ಚಿನ ಸಹಾಯಗಳನ್ನು ಮತ್ತು ಅತಿ ಹೆಚ್ಚಾಗಿ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದವರೇ ಮಾಡಿರ್ತಕ್ಕಂಥ, ಸರ್ಕಾರವೂ ಸಹ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು 1 ವರ್ಷ ಇದೆ ಚುನಾವಣೆಗೆ. ಈ ಹಂತದಲ್ಲೇ ಕಾಂಗ್ರೆಸ್ ಒಳಗೆ ಕೆಲವು ಸಂದರ್ಭಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆಗಳು ಶುರುವಾಗ್ತಾ ಇರತ್ತೆ. ಇದನ್ನ ಮುನಿಸುವಂತಿರೋ ಅಥವಾ ಭಿನ್ನ ಅದೇನಾದರೂ ಇರಲಿ, ಬಟ್ ಚರ್ಚೆಗೆ ಆಸ್ಪದ ನೀಡುವಂತ ಕೆಲಸಗಳಾಗತ್ತೆ. ಇದ್ರ ಬಗ್ಗೆ ಈಗ ಎಲ್ಲ ಎಂಟೈರ್ ವರ್ಚ್ಯೂಸ್ ದೇಶದಲ್ಲಿರ್ತಕ್ಕಂಥ ಎಲ್ಲ ಇದು ಕೂಡ ಕಾಂಗ್ರೆಸ್ ಪಕ್ಷವರೇ ಮಾಡಬೇಕು, ಬೇರೆ ಪಕ್ಷದವ್ರು ಮಾಡಬಾರ್ದು ಅಂತ ಏನಿದೆ? ಕಾಂಗ್ರೆಸ್ ಪಕ್ಷದವರೇನೋ ಹೌದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡಬೇಕು, ಬಾಕಿ ಪಕ್ಷದವರು ಹೇಳ್ತಾರ? ನರೇಂದ್ರ ಮೋದಿ ಆದಮೇಲೆ ಯಾರು ಅಂತ ಯಾರಾದರೂ ಹೇಳ್ತಾರ? ಅದು ಪಕ್ಷದ ಒಂದು ನೀತಿ ಸಿದ್ಧಾಂತಗಳಿರುತ್ತೆ, ಅದರ ಮೇಲೆ ತೀರ್ಮಾನಗಳು ತೆಗೆದುಕೊಳ್ತಾರೆ. ಓಕೆ, ಇನ್ನು 5 ರಾಜ್ಯಗಳ ಚುನಾವಣೆ ಹತ್ತಿರ ಬರ್ತಾ ಇದೆ. ಬಹಳಷ್ಟು ಪ್ರಚಾರವನ್ನು ತಾವು ಕೂಡ ಮಾಡ್ತಾ ಇದ್ದೀರಿ. ಈ ಚುನಾವಣೆಗಳ ಫಲಿತಾಂಶ ಮುಂದಿನ ದೇಶದ ಇಡೀ ರಾಜಕೀಯ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಒಂದು ದಿಕ್ಸೂಚಿನ ಏನು ಅಭಿಪ್ರಾಯ? ದಿಕ್ಸೂಚಿ ಅದು ಚುನಾವಣೆ ಏನೇ ಆದ್ರೂ ಸಹ ಹೋದ ವರ್ಷ ನಡೆದಂಥ ವೆಸ್ಟ್ ಬೆಂಗಾಲ್ ಚುನಾವಣೆನೇ ದಿಕ್ಸೂಚಿ ಕೊಟ್ಟಿದೆ. ಎಷ್ಟು ಚುನಾವಣೆಗಳಲ್ಲಿ ಅವ್ರು ಗೆದ್ದಿದ್ದಾರೆ ಅನ್ನೋದು ಭಾಳ ಮುಖ್ಯ. ಉತ್ತರ ಪ್ರದೇಶ್, ಪಂಜಾಬ್, ಉತ್ತರಾಂಚಲ್ ಮತ್ತು ಗೋವಾ, ಮಣಿಪುರಲ್ಲಿ ಯಾವುದೇ ಕಾರಣಕ್ಕೂ ಇವರು ಎಲ್ಲೂ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆಪರೇಷನ್ ಕಮಲದ ಮೂಲಕ ಇವರು ಸರ್ಕಾರ ಮಾಡ್ಬೋದೇ ವಿನಃ ಇವ್ರ ಬಲದ ಮೇಲೆ ಎಲ್ಲೂ ಸರ್ಕಾರ ಆಗೋದಿಲ್ಲ. ಈಗ ಒಂದು ರಾಷ್ಟ್ರ ಮಟ್ಟದಲ್ಲಿ BJPಯನ್ನು ಸೋಲಿಸಬೇಕು ಅಂತಂದರೆ ಉಳಿದ ಎಲ್ಲ ಪಕ್ಷಗಳು, ಒಂದು ಸಮಾನ ಮನಸ್ಥಿತಿಯ ಪಕ್ಷಗಳು ಸದ್ಯಕ್ಕೆ ಒಗ್ಗೂಡಬೇಕಾಗಿದೆ ಅನ್ನೋ ಒಂದು ಒಟ್ಟು ಅಭಿಪ್ರಾಯ ಇದೆ. ಪ್ರಶಾಂತ್ ಕಿಶೋರ್ ಅವರು ಬರ್ಕಾದತ್ ಅವರ ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ಇನ್ನೂ ಓಪನ್ ಆಗಿದ್ದೀನಿ, 2024ರಲ್ಲಿ BJPಯನ್ನು ಸೋಲ್ಸೋದಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕೆ ನನ್ನ ಕಡೆಯಿಂದ ಓಪನ್ ಅಪ್ ಆಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನೆಲ್ಲ ಸೇರಿಸಿ ನಿಮ್ಗೆ ಒಂದೇ ಅಜೆಂಡಾ ಆದರೆ ಯಾಕೆ ಇದರ ನೇತೃತ್ವವನ್ನು ವಹಿಸಿ ಇದ್ರ ಕಡೆ ಗಮನ ಹರಿಸಬಾರ್ದು? ನಮ್ಮ ಕಾಂಗ್ರೆಸ್ ಪಕ್ಷದ ಬಂಡವಾಳ ಜನಸಾಮಾನ್ಯರು. ಕಾಂಗ್ರೆಸ್ ಪಕ್ಷ ಪ್ರಶಾಂತ್ ಕಿಶೋರ್ ಅಂತವ್ರ ಮೇಲೆ ಬಂಡವಾಳ ಹಾಕ್ಬಿಟ್ಟು ಗೆಲ್ಲೋ ಸ್ಥಿತಿ ಇನ್ನೂ ಬಂದಿಲ್ಲ.
ಅದು ಅವ್ರಿಗಿರ್ಬೋದು. ನರೇಂದ್ರ ಮೋದಿ ಗೆದ್ದಿರೋದು ಪ್ರಶಾಂತ್ ಕಿಶೋರ್ ಮೂಲಕನೇ 2014ರಲ್ಲಿ. ಮಮತಾ ಬ್ಯಾನರ್ಜಿ ಕಾಕತಳೀಯ. ಮಮತಾ ಬ್ಯಾನರ್ಜಿ 2 ಸಲ ಮೊದಲು ಸಹ ಗೆದ್ದಿದ್ರು. ಈ ಸಲ ಅವ್ರನ್ನ ಜೊತೆಗೆ ಇಟ್ಕೊಂಡಿದ್ದು ಅದು ಕಾಕತಳೀಯ. ಮಮತಾ ಬ್ಯಾನರ್ಜಿ ಯಾವ ರೀತಿ ಕ್ಯಾಂಪೇನ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಈ ಈ ಕಾಂಗ್ರೆಸ್ ಪಕ್ಷದಲ್ಲಿ ಟ್ಯಾಲೆಂಟ್ಗಳಿಗೇನು ಕಮ್ಮಿ ಇಲ್ಲ, ಸಾಕಷ್ಟು ಟ್ಯಾಲೆಂಟ್ಗಳಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ತಾರೆ. ಓಕೆ, ತಾವೀಗ ಒಂದು ಮಾತು ಹೇಳಿದ್ರಿ, ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಜನಸಾಮಾನ್ಯರು ಬಂಡವಾಳ ಅನ್ನೋ ಪದ ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಬಳಸಿ ಅದೇ ತರ ನೋಡ್ತೀರಾ ನೀವು ಜನರನ್ನ? ದುಡ್ಡು ಹಾಕಿ ದುಡ್ಡು ತೆಗೆಯೋದು ಅಲ್ಲಲ್ಲ. ಬಂಡವಾಳ ಅಂತ ಹೇಳಿದ್ರೆ ನೀವು ಪ್ರಶಾಂತ್ ಕಿಶೋರ್ ಅಂತವ್ರನ್ನ ನಾವು ಬಾಡಿಗೆಗೆ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಜನಸಾಮಾನ್ಯರು ನಮಗೆ ಆಶೀರ್ವಾದ ಮಾಡ್ತಾರೆ, ಅದು ಬಂಡವಾಳ. ಬಟ್ ಒಂದು ಸಿದ್ಧಾಂತ ಒಂದನ್ನ ಸೋಲಿಸಬೇಕಾದಾಗ ನಿಮಗೆ ಹಲವು ಶಕ್ತಿಗಳು ಒಗ್ಗೂಡ್ಬೇಕಾಗತ್ತೆ. ಅಲ್ಲಲ್ಲ, ಪ್ರಶಾಂತ್ ಕಿಶೋರ್ ಅವರ ಸಿದ್ಧಾಂತ ಯಾರು ಹೆಚ್ಚು ಹಣ ಕೊಡ್ತಾರೆ ಅಲ್ಲೋಗಿ ಅವ್ರ ಕೆಲಸ ಮಾಡ್ತಾರೆ. ಓಕೆ, ಅದನ್ನು ನಾವು ಒಪ್ಕೊಳ್ಳೋಕ್ಕಾಗತ್ತೆ. ಅದು ರಾಜಕೀಯ ಅಲ್ಲ. ರಾಜಕೀಯದಲ್ಲಿ ಜನಸಾಮಾನ್ಯರ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಇವರು ಕೆಲವು ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದೀಗ ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಓಕೆ, ಇನ್ನು ನಾವು ನಿಮ್ಮ ರಾಜಕೀಯ ವಿಚಾರಕ್ಕೆ ಬರೋದಾದರೆ, ರಾಜಕೀಯದಲ್ಲಿ ನೇರವಾಗಿ ಜನರಿಂದ ಆಯ್ಕೆ ಆಗೋದಕ್ಕೂ ಅಥವಾ ಪರೋಕ್ಷವಾಗಿ ನೀವು ರಾಜ್ಯಸಭೆ ಸದಸ್ಯರು, ಈಗ ಪರಿಷತ್ ಸದಸ್ಯರು, ವ್ಯತ್ಯಾಸಗಳಿದ್ದೇ ಇರುತ್ತೆ. ಅಂದರೆ ನಿಮ್ಮ ಬಗ್ಗೆ ಆ ಥರದ್ದು ಒಂದು ಮೊದಲಿಂದಲೂ ಒಂದು ಮಾತಿದೆ, ಯಾವಾಗಲೂ ಹಿಂಬಾಗಿಲ ರಾಜಕೀಯವನ್ನ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಏನಾದ್ರು ಸಂದರ್ಭದಲ್ಲಿ ಪ್ರತಿಕ್ರಿಯಿಸ್ತೀರಾ? ಏನಿಲ್ಲ, ನರೇಂದ್ರ ಮೋದಿ ಕೂಡ ಯಾವುದೇ ಒಂದು ಚುನಾವಣೆ ಗೆದ್ದಿರಲಿಲ್ಲ, ನೇರವಾಗಿ ಮುಖ್ಯಮಂತ್ರಿ ಆದರು. ಸೊ ಅವ್ರು ಯಾವುದು ಚುನಾವಣೆ ಗೆಲ್ಲದೆ ಮುಖ್ಯಮಂತ್ರಿ ಹೇಗಾದರಂತೆ. ನಾನು ಆ ಥರ ಏನಿಲ್ವಲ್ಲ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತೀನಿ, ಸೋಲು ಗೆಲುವು ಇದ್ದೇ ಇರುತ್ತೆ. ರಾಜಕಾರಣ ಬಿಟ್ಟು ಹೋಗೋದಿಲ್ವಲ್ಲ. ರಾಜಕೀಯದಲ್ಲಿ ಇದ್ಕೊಂಡು ಏನು ನಮ್ಮ ಸೇವೆ ಮಾಡಬೇಕು ಅದನ್ನು ಮಾಡ್ಕೊಂಡೇ ಬಂದಿದ್ದೀವಿ. ಹಿಂದಿನ ಭಾಗದಲ್ಲಿ ರಾಜಕಾರಣ ಅಂದರೆ ನಾನು ಒಬ್ಬನೇ ಇರೋದು, ಭಾಳಷ್ಟು ಜನ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಕಾಲದಿಂದ ಬಂದಿರತಕ್ಕಂಥವನು. ಅಕಸ್ಮಾತ್ ನಂದು ಉಪಯೋಗ ಇಲ್ಲ ಅಂದರೆ ಯಾವತ್ತೋ ಬಿಟ್ಬಿಟ್ಟಿರೋರು, ಎಂತೆಂಥವ್ರನ್ನೋ ಬಿಟ್ಬಿಟ್ಟಿದ್ದಾರೆ. ನಾನು ಯಾವ ದೊಡ್ಡ ಮನುಷ್ಯ. ಹೈಕಮಾಂಡ್ ಜೊತೆ ತಾವು ಬಹಳ ಆಪ್ತರಾಗಿರ್ತೀರಿ, ಆ ಕಾರಣಕ್ಕಾಗಿ ಅವಕಾಶಗಳು ತಮಗೆ ಸಿಗತ್ತೆ. ಹೈಕಮಾಂಡ್ ಜೊತೆ ಭಾಳಷ್ಟು ಜನ ಆಪ್ತರಾಗಿರ್ತಾರೆ, ಅವ್ರನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾಡ್ಲಿಕ್ಕಾಗತ್ತೆ. ರಾಜಕೀಯ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ ನಾನು ಇರ್ತಕ್ಕಂಥದ್ದು. ವಿದ್ಯಾರ್ಥಿ ದೆಸೆಯಿಂದ ಹಲವಾರು ಸ್ಟೇಜ್ಗಳಲ್ಲಿ, ಅದು ವಿದ್ಯಾರ್ಥಿ ದೆಸೆ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಸೇವಾದಳ ಇರ್ಬೋದು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇರ್ಬೋದು, ಹಲವಾರು ಹಂತಗಳಲ್ಲಿ ರಾಜ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಕೇವಲ ಈಗ ಭಾರತೀಯ ಜನತಾ ಪಾರ್ಟಿ ಅವ್ರದ್ದೇ ಏನಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರತಕ್ಕಂಥ RSSನ ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ. ಅವ್ರು ಯಾವುದಾದ್ರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ, ಮೋಹನ್ ಭಗತ್ ಅವರು, ಎಲ್ಲ ತೀರ್ಮಾನಗಳು ಅಲ್ಲಿಂದನೇ ಆಗುತ್ತೆ. ಓಕೆ, ಇನ್ನು ತಾವು ಹೇಳಿದ್ರಿ ನಾನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ. ಆ ಹುದ್ದೆಯನ್ನು ಬಿಟ್ಟರೆ ಬಹುಶಃ ತಪ್ಪಿದ್ರೆ ತಿದ್ದಿ, ನನಗೆ ಗೊತ್ತಿಲ್ಲ, ತಾವು ಯಾವುದೇ ಹುದ್ದೆಯನ್ನು ಅಂದರೆ ಪಕ್ಷ ಸಂಘಟನೆ ಬಿಟ್ಟು ಹುದ್ದೆಯನ್ನು ಅಲಂಕರಿಸಿಲ್ಲ. ಸಾಮಾನ್ಯವಾಗಿ ಒಂದು ರಾಜಕೀಯಕ್ಕೆ ಬಂದ ಮೇಲೆ ಅಧಿಕಾರದ ಆಸೆ ಇರುತ್ತೆ. ನೀವೇ ಹೇಳಿದಾಗೆ 4 ದಶಕಗಳು ಯಾಕೆ ಅಧಿಕಾರದಿಂದ ಹೊರಗಿದ್ದೀರಿ? ಇದು ನಿಮ್ಮ ಆಯ್ಕೆನಾ, ಪಕ್ಷದ ಆಯ್ಕೆನಾ? ಈಗ ಎಲ್ರಿಗೂ ಒಂದೊಂದು ರೀತಿಯ ಆಸೆ ಆಕಾಂಕ್ಷೆಗಳಿರುತ್ತೆ. ನಾನು 2006ರಲ್ಲಿ ಸೋನಿಯಾ ಗಾಂಧಿಯವರು ಮಂತ್ರಿ ಆಗುವಂದಾಗ ನಾನು ಬೇಡ ಅಂದವನು. ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ, ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಯಾವುದೂ ಇಲ್ಲ. ಇಡೀ ದೇಶದ ವಿಚಾರಗಳನ್ನು ತಿಳ್ಕೊಳ್ಬೇಕಂದ್ರೆ ಪಕ್ಷದ ರಾಜಕಾರಣ ಭಾಳ ಮುಖ್ಯ. ಅದು ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳನ್ನ ಇಟ್ಕೊಂಡ್ರೆ ನೀವು ಸ್ಥಿಮಿತರಾಗ್ಬಿಡ್ತೀರಿ ಒಂದೇ ಒಂದು ವಿಚಾರದಲ್ಲಿ. ಆದರೆ ನಾವು ರಾಜಕಾರಣದಲ್ಲಿದ್ದಾಗ, ಪಕ್ಷದಲ್ಲಿ ಕೆಲಸ ಮಾಡಿದಾಗ ಎಲ್ಲ ವಿಚಾರಗಳು ನಮಗೆ ಬರುತ್ತೆ. ಇನ್ನು ದಲಿತ CM ವಿಚಾರ ಕಾಂಗ್ರೆಸ್ ಪಕ್ಷದೊಳಗೆ ಬರುತ್ತೆ. ಖರ್ಗೆ ಅವರ ಸೇವೆಯನ್ನ ರಾಜ್ಯಕ್ಕೆ ಇನ್ನಷ್ಟು ಬೇಕಿತ್ತು ಅಥವಾ ಇವತ್ತಿಗೆ ಅಗತ್ಯ ಇದೆ ಅಥವಾ ಈ ತರದ ಒಂದು ಅವಕಾಶ ಕಾಂಗ್ರೆಸ್ ಕಡೆಯಿಂದ ಸಿಗಬೇಕಿದೆ ಅಂತ ಅನ್ಸೋದಿಲ್ವಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮಗೆ? ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ. ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅದನ್ನು ಮಾಡಿರ್ತಾರೆ. ಇದೇ ತೀರ್ಮಾನಗಳು ನಿಮ್ಮನ್ನ ಇಷ್ಟು ಕೆಳಮಟ್ಟಕ್ಕೆ, ಅಂದ್ರೆ ಕೆಳಮಟ್ಟ ಅಂತಂದ್ರೆ ನಾನು ರಾಜಕೀಯವಾಗಿ ಹೇಳ್ತಾ ಇರೋದು ಸ್ಥಾನದ ವಿಚಾರದಲ್ಲಿ, ಇಷ್ಟು ಕುಸಿಯೋದಕ್ಕೆ ಕಾರಣ ನಿಮ್ಮ ಇದೇ ತೀರ್ಮಾನಗಳು ಅನ್ನೋ ಅಭಿಪ್ರಾಯಗಳು ರಾಜಕೀಯದಲ್ಲಿ? ಏನಿಲ್ಲ, ಇದು ದುರಂತ ಏನು ಅಂದರೆ ರಾಜಕಾರಣದಲ್ಲಿ ಕೆಳಮಟ್ಟ ಮೇಲ್ಮಟ್ಟ ಅನ್ನೋದೇನೂ ಇಲ್ಲ. ಎಲ್ಲರೂ ಸಮಾನರೇ. ಎಲ್ಲಿ ಯಾವ ಹುದ್ದೆನಲ್ಲಿ ಇದ್ಕೊಂಡು ಏನು ಕೆಲಸ ಮಾಡ್ಬೋದು ಅನ್ನೋದು ಭಾಳ ಮುಖ್ಯ. ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
ಅಲ್ಲ, ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರು 165 ಭರವಸೆಗಳನ್ನೇನೋ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು, ಬಹುತೇಕ ಈಡೇರಿಸಿದ್ರು. ಮತ್ತು ಆ ಥರದ ಆಡಳಿತ ವಿರೋಧಿ ಅಲ್ಲಿಯೂ ಇರಲಿಲ್ಲ. ಆದರೆ 80 ಸ್ಥಾನಕ್ಕೆ ಕುಸಿದು ಹೋಯಿತು. ಉತ್ತಮ ಆಡಳಿತ ಒಂದೋ ಜನ ಬೇಜಾರಾಗಿರ್ಬೇಕು ಕಾಂಗ್ರೆಸ್ ಕಡೆಯಿಂದ, ಇಲ್ಲ ಬಿಜೆಪಿಯಿಂದ ಬೇರೆ ಇನ್ನೇನೋ ಸಿಕ್ಕಿರಬೇಕು. ಏನಾಗಿರ್ಬೋದು ಹಾಗಾದ್ರೆ? ಯಾಕೆ ನಿಮ್ಮನ್ನ ತಿರಸ್ಕರಿಸಿದ್ರು ಜನ? ಜನ ಬೇಸರ ಆಗಿದ್ದಿಲ್ಲ. ಅದು ಸೋತ ತಕ್ಷಣ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ, ಬೇಸರ ಆಗಿದ್ದಾರೆ ಅನ್ನೋದಲ್ಲ. ಪರ್ಸೆಂಟೇಜ್ ಆಫ್ ವೋಟ್ಸ್ ತಗೊಳ್ಳಿ, ಅಷ್ಟರಲ್ಲೇ ಇರುತ್ತೆ. ಟೆಕ್ನಿಕಲ್ ಆಗಿ ಕೆಲವು ಭಾರತೀಯ ಜನತಾ ಪಾರ್ಟಿನ ಗೆಲ್ಸಿದ್ರ ಇಲ್ಲ, ಯಾರಿಗೂ ಬಹುಮತ ಮತ್ತೆ ಅತಂತ್ರ. ನೀವೆಲ್ಲೋ ತಪ್ಪು ಮಾಡಿದರೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳಿದ್ರು ಅಷ್ಟೇ. ಭಾರತೀಯ ಜನತಾ ಪಾರ್ಟಿಯವರು ನೀವು ಸರಿ ಇಲ್ಲ, ಅದಕ್ಕೆ ನಿಮಗೆ ಪೂರ್ಣ ಅಧಿಕಾರ ನಿಮಗೆ ಕೊಡ್ತಾ ಇಲ್ಲ ಅಂತ ಅವ್ರಿಗೂ ಸಹ ಉತ್ತರ ಕೊಟ್ಟರು. ಸೊ ಆದ್ದರಿಂದ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಬೇಸರ ಮಾಡಿಕೊಂಡಿಲ್ಲ. ಇನ್ನೂ ಸಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗೌರವ ಇದೆ. ಇನ್ನೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾದ ನಾಯಕರಿದ್ದಾರೆ. ಏನೇನು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಾರೆ. ನಾಯಕರಿದ್ದಾರೆ, ಎಲ್ಲರೂ ನಾಯಕರೇ, ಆದರೆ ಕಾರ್ಯಕರ್ತರೇ ಇಲ್ಲ ಅನ್ನೋ ಮಾತಿದೆ. ಅದು ಅಷ್ಟಿದ್ರೆ ನಾವು ಈ ಮಟ್ಟಕ್ಕೆ ನಾವು ಗೆಲ್ತಾ ಇರಲಿಲ್ಲ. ಅದು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳು ನಡೆದಂಥ ಚುನಾವಣೆಗಳಿರ್ಬೋದು, ಅಥವಾ ಉಪಚುನಾವಣೆಗಳಿರ್ಬೋದು, ಇವೆಲ್ಲ ರಿಸಲ್ಟ್ಸ್ ಫಲಿತಾಂಶ ನೋಡಿದಾಗ ಕಾರ್ಯಕರ್ತರ ಬಲವೇ ಅದಕ್ಕೆ ಮೂಲ ಕಾರಣ. ದೇಶದಲ್ಲಿ ಪಕ್ಷಾಂತರಗಳು, ನೀವು ಹೇಳಿದ್ರೆ ಕಮ್ಯುನಿಸ್ಟ್ ಪಾರ್ಟಿಯನ್ನು ಬಿಟ್ಟು ಪಕ್ಷಾಂತರಗಳಾಗ್ತಾ ಇದ್ರು. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗೋರ ಸಂಖ್ಯೆ ಹೆಚ್ಚಿದೆ. ನೀವು ಮಣಿಪುರ ಕಳೆದ ಎಲೆಕ್ಷನ್ ನೋಡ್ಬೋದು, ನಿಮ್ಮ ಸ್ಥಾನ ಈಗ 14ಕ್ಕೆ ಬಂದು ಕುಸಿದಿದೆ. ಮತ್ತು ಪಂಜಾಬ್ನಲ್ಲಿ ಆಗಿರೋ ಬದಲಾವಣೆಗಳು, ಸ್ಥಿತ್ಯಂತರಗಳು ತಮ್ಗೆ ಗೊತ್ತೇ ಇದೆ. ಯಾಕೆ ಹೀಗಾಗ್ತಿದೆ? ಕಾಂಗ್ರೆಸ್ ಪಕ್ಷದಿಂದ ಯಾಕೆ ವಿಮುಖರಾಗ್ತಾ ಇದ್ದಾರೆ? ಈಗ ಬಿಜೆಪಿಯಿಂದನೂ ಬಿಟ್ಟು ಬರ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ ನಿಮಗೆ, ಪಕ್ಷಾಂತರಗಳಾಗ್ತಿದೆ, ಬಟ್ ಹೆಚ್ಚಿನ ಸಂಖ್ಯೆ. ಪಕ್ಷಾಂತರಗಳಾಗೋದು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೇವಲ ಅಧಿಕಾರಕ್ಕೋಸ್ಕರ ಪಕ್ಷಾಂತರವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ ಒಂದು ಪಕ್ಷಕ್ಕೆ ಸೇರ್ತಾರೆ, ಅಧಿಕಾರಕ್ಕೋಸ್ಕರ ಪಕ್ಷ ಬಿಡ್ತಾರೆ. ಆದ್ದರಿಂದ ಅದು ಒಂದು ರೀತಿಯ ಫ್ಯಾಷನ್ ಆಗಿದೆ, ಅದೊಂದು ರೀತಿಯ ರಾಜಕೀಯ ಸಂಸ್ಕೃತಿಯೂ ಸಹ ಆಗಿದೆ. ಆದರೆ ಅಧಿಕಾರಕ್ಕೆ ಬಂದ್ರಿ, ಫಾರ್ ಎಕ್ಸಾಂಪಲ್ ನಿಮಗೆ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಬಂದರೆ ಒಂದು 4 ಸೀಟ್ ಕಡಿಮೆ ಆಯಿತು, ಬಿಜೆಪಿಯಿಂದ ಬರ್ತೀವಿ ಅಂದರೆ ನೀವೇ ಸೇರಿಸ್ಕೋತೀರಿ, ಅವರಿಗೆ ಅಧಿಕಾರವನ್ನು ಕೊಡ್ತೀರಿ, ನೀವು ಅದಕ್ಕೆ ಆ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತೀರಲ್ಲ. ಈಗ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ಅಕ್ರಮವೆಲ್ಲ ಸಕ್ರಮ ಆಗ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ 4 ಕಮ್ಮಿ ಇದೆಯೋ 5 ಕಮ್ಮಿ ಇದೆಯೋ ಆ ಸಂದರ್ಭದಲ್ಲಿ ನೋಡೋಣ. ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಬಹುಮತ ತೆಗೆದುಕೊಂಡೇ ಬರುತ್ತೆ, ಅದರಲ್ಲಿ ಏನು ಸಂಶಯ ಯಾರಿಗೂ ಬೇಡ. ಈ 5 ರಾಜ್ಯಗಳಲ್ಲಿ ನಿಮ್ಮ ಸ್ಪರ್ಧೆ ಹೇಗಿರುತ್ತೆ? ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು ಈ ಸಂದರ್ಭದಲ್ಲಿ? ಗೋವಾದಲ್ಲಿ ನಾವು ಸರ್ಕಾರ ಮಾಡ್ತೀವಿ. ಗೋವಾದಲ್ಲಿ ನೀವು ಕಳೆದ ಬಾರಿನೂ ಹಾಗೆ ಇದ್ರಿ, ಆದ್ರೆ 13 ಸ್ಥಾನ ಗೆದ್ದವರು ಸರ್ಕಾರ ರಚನೆ ಮಾಡಿದ್ರು. ನಾವು 17 ಸ್ಥಾನ ಗೆದ್ದಿದ್ವಿ. ಹೌದು, ಈಗಲೂ ಸಹ ಅದೇ ರೀತಿ ನಾವು 20 ಸೀಟ್ಗಿನ ಮೇಲೆ ಗೆಲ್ತೀವಿ. ಪಂಜಾಬಲ್ಲಿ ಗೆಲ್ತೀವಿ, ಉತ್ತರಾಂಚಲಲ್ಲಿ ಗೆಲ್ತೀವಿ. ಮಣಿಪುರ, ಉತ್ತರ ಪ್ರದೇಶಲ್ಲಿ ನಾನೇನು ಹೇಳಲಿಕ್ಕಾಗಲ್ಲ. ಓಕೆ, ಮಣಿಪುರ ಮತ್ತು ಉತ್ತರ ಪ್ರದೇಶ. ಗೋವಾದಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಯಾರಿಂದ ಸಿಗುತ್ತೆ ಹಾಗಾದ್ರೆ? ಆಪಿಂದನ ಅಥವಾ ಶಿರೋಮಣಿ ಅಕಾಲಿ ದಳ? ಗೋವಾದಲ್ಲಿ ಬಿಜೆಪಿ. ಸಾರಿ, ಪಂಜಾಬಲ್ಲಿ ನಮಗೆ ಇರ್ತಕ್ಕಂಥದ್ದು ಆಪು ಮತ್ತು ಅಕಾಲಿ ದಳ ಎರಡೂ ಇದೆ. ಓಕೆ, ಅಕಾಲಿ ದಳ ಬಿಜೆಪಿಯಿಂದ ಹೊರಗಡೆ ಬಂದಿದೆ. ನವಜೋತ್ ಸಿಂಗ್ ಸಿದ್ದು ಅವ್ರ ಜೊತೆಗೆ ಹೋಗಿದ್ದಾರೆ. ಬಿಜೆಪಿಯವರು 1 ಸೀಟ್ ಗೆದ್ರೆ ಅವ್ರು ಘೋಷಣೆ ಮಾಡಲಿ ಪ್ರಧಾನಮಂತ್ರಿ ಅವರು, ನಾನು ಪಂಜಾಬ್, ಅವರು 68 ಸೀಟ್ ಫೈಟ್ ಮಾಡ್ತಾ ಇದ್ದಾರೆ. 68 ಸೀಟಲ್ಲಿ ನಾನು 6 ಸೀಟ್ ಗೆಲ್ಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಘೋಷಣೆ ಮಾಡಲಿ. ಅವರು 6 ಸೀಟು ಗೆಲ್ಲೋದಿಲ್ಲ. ಓಕೆ, ಪಂಜಾಬ್ನಲ್ಲಿ ಬಿಜೆಪಿ ಅವರು. ಓಕೆ, ಗೊತ್ತಾಯ್ತು. ಗೋವಾದಲ್ಲಿ ಅವರು 10 ರನ್ನಿಂದ ಒಳಗಡೆನೇ ಇರ್ತಾರೆ, ನಾವು 20 ಇರ್ತೀವಿ. ಓಕೆ, ಉತ್ತರಾಖಂಡ್ ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಬಹುಮತದಿಂದ ಸರ್ಕಾರ ಮಾಡುತ್ತೆ. ಮಣಿಪುರದ್ದು ಸ್ವಲ್ಪ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ರಾಜಕೀಯ ಪಕ್ಷಗಳು ಮಾತ್ರ ತೀರ್ಮಾನ ಮಾಡೋದಿಲ್ಲ. ಅಲ್ಲಿ ಪ್ರತ್ಯೇಕವಾದಿಗಳಿದ್ದಾರೆ, ಇನ್ಸರ್ಜೆನ್ಸ್ ಇವೆಲ್ಲ ಏನೇನು ಹೇಳ್ತಾರೆ ನೋಡಿ. ಅಲ್ಲಿ ಪ್ಯಾರಲಲ್ ಸರ್ಕಾರಗಳು ನಡೆಯುತ್ತೆ. ಈ ಅಂಡರ್ಗ್ರೌಂಡಲ್ಲಿ ಇರ್ತಕ್ಕಂಥವ್ರದ್ದು ಅವ್ರ ಮೇಲೆ ಅವ್ರು ಏನೇನು ಮಾಡ್ತಾರೆ ಅನ್ನೋದು ನೋಡಿ ಜನ ತೀರ್ಮಾನ ತೆಗೆದುಕೊಳ್ತಾರೆ. ಬಟ್ ಈ ನಾರ್ತ್ ಈಸ್ಟ್ ಸ್ಟೇಟ್, ಸಪ್ತ ಸಹೋದರಿಯರ ನಾಡು, ಅಲ್ಲಿ ಜನಕ್ಕೆ ಕಾಂಗ್ರೆಸ್ ಬಗ್ಗೆ ಬಹಳ ಸಿಟ್ಟಿದೆ. ಅಂದರೆ ಅಭಿವೃದ್ಧಿಯನ್ನ ಮಾಡಿಲ್ಲ, ನಮ್ಮನ್ನ ಬೇರೆ ದೇಶದ ತರ, ನಾವೇನೋ ಬೇರೆಯವ್ರ ತರ ಇಷ್ಟು ವರ್ಷಗಳಿದ್ದೀವಿ ಅಂತ ಅವ್ರಿಗೆ ಬೇಸರ ಇದೆ. ಸರ್ಕಾರ ಅದನ್ನು ಯಾವತ್ತೂ ಮಾಡೋದಿಲ್ಲ. ಈ ರಾಜಕೀಯ ಪಕ್ಷಗಳಿರುತ್ತೆ ನೋಡಿ, ಇವರು ಬೇರೆಯವರು, ಇವ್ರು ನಮ್ಮವರು ಅಂತ ಮಾಡ್ತಕ್ಕಂಥದ್ದು ಅವರು. ಸೊ ಇದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವರೇ. ಈ ಒಂದು ಸಮಾಜದಲ್ಲಿ ಅದೊಂದು ಬಂದ್ಬಿಟ್ಟಿದೆ.
ಈಗ ನಾರ್ತ್ ಈಸ್ಟ್ ಅವ್ರನ್ನ ನೋಡಿದಾಗ ಅವರು ಒಂಥರ ಮಂಗೋಲಿಯನ್ ರೇಸ್ ಅವ್ರು ಚೈನಾದವ್ರು ಅಂದ್ಬಿಡ್ತಾರೆ, ಅವ್ರು ಬೇಸರ ಆಗುತ್ತೆ ಅವಾಗ. ಆದರೆ ಆ ಥರ ಏನಿಲ್ಲ, ಭಾಳ ಸುಂದರವಾದ ಪ್ರದೇಶ ಅದು. ಜನಸಾಮಾನ್ಯರು ಸಹ ಭಾಳ ಮೃದು ಸ್ವಭಾವದವರು ಮತ್ತು ಅಷ್ಟೇ ಕಠಿಣವಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಧೈರ್ಯ ಇರ್ತಕ್ಕಂಥವ್ರು. ಈಗ ನಿಮಗೆ ಜವಾಬ್ದಾರಿ ಹೆಚ್ಚಿದೆ ವಿರೋಧ ಪಕ್ಷದ ನಾಯಕರ ಆಗಿರೋದ್ರಿಂದ. ಒಂದು ಪಕ್ಷ ಸಂಘಟನೆಯ ಜೊತೆಗೆ ರಾಜ್ಯದಲ್ಲಿ ಎದ್ದಿರುವಂಥ ಧರ್ಮ ಮತ್ತು ಕೋಮಿ ಧ್ರುವೀಕರಣವನ್ನ ಹಿಮ್ಮೆಟ್ಟಿಸಬೇಕಾಗತ್ತೆ. ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಇದು ನಿಮ್ಮ ರಣತಂತ್ರನ? ರಣತಂತ್ರ ಏನಿಲ್ಲ, ಅದಕ್ಕೆ ಸಹ ಸರಿಯಾದ ಉತ್ತರವನ್ನು ಕೊಡ್ತೀವಿ. ತಾವು ಕೇಳಿದ್ರಲ್ಲ ನೀವು ಬಂದಿರೋದು ಯಾಕೆ ಅಂಥೇಳಿ, ಮೂಲವಾಗಿ ಬಂದಿರತಕ್ಕಂಥದ್ದು ಇದಕ್ಕೆ ಉತ್ತರ ಕೊಡಲಿಕ್ಕೆ. ಯಾಕಂದರೆ ನೀವು ಅಧಿಕಾರ ನೀವು ಕೇಳಿದ್ರಿ, ನೀವು ಯಾವತ್ತು ಹಿಂಬಾಗಿಲಿಂದ ಬಂದವರು ಅಂತ. ನಾವು ನೇರವಾದ ಬಾಗಿಲಿಗೆ ಬಂದರೆ ಇವೆಲ್ಲ ಅಡ್ಡ ಬರುತ್ತೆ ನಮಗೆ. ನಾವು ನಮ್ಮ ಸಿದ್ಧಾಂತವನ್ನು ನೇರವಾಗಿ ಹೇಳಿದಾಗ ಜನ ಅದನ್ನು ತಪ್ಪು ಅಭಿಪ್ರಾಯ ತಿಳ್ಕೊಳ್ತಾರೆ. ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳು ಕೆಲವು ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿರುತ್ತೆ, ಅದು ಹೇಳಿದ್ರೂ ಅರ್ಥ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕೋಮು ಧ್ರುವೀಕರಣ ನಡೀತಾ ಇರೋ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಒಂದೇ ಅನ್ನೋ ಭಾವನೆ ಬರಬೇಕು ಅನ್ನೋದಿದ್ದರೆ ಸಂವಿಧಾನದ ಮೇಲೆ ಅಚಲವಾದ ನಂಬಿಕೆ ಬರಬೇಕು. ಆ ಸಂವಿಧಾನದ ತಿಳುವಳಿಕೆನೂ, ಯಾಕಂದರೆ ಸಂವಿಧಾನ ಅಂದ ತಕ್ಷಣ ಇದು ಬರೀ ಮೀಸಲಾತಿಗಿದೆ ಅನ್ನೋ ಮಟ್ಟಕ್ಕೆ ಮಾತ್ರ ಬಿಂಬಿಸಿದ್ದಾರೆ. ಅದು ಸಮಾಜದಲ್ಲಿರ್ತಕ್ಕಂಥ ಕೆಲವು ವರ್ಗಗಳು, ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಬಟ್ ಇದರಲ್ಲಿ ನಿಮ್ಮ ಪಾಲು ಬಹಳ ಇದೆ ಅಂತ ಅನ್ಸೋದಿಲ್ವ? ಇಷ್ಟು ವರ್ಷಗಳ ಆಡಳಿತ ನಡೆಸಿದಿರಿ, ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ನೀವು ಸರಿಯಾಗಿ ಮಕ್ಕಳಿಗೆ ತಲುಪಿಸಿದ್ರೆ ಇವತ್ತು ಈ ಸಂವಿಧಾನದ ಬಗ್ಗೆ ಈ ತಪ್ಪು ಕಲ್ಪನೆ ಬರ್ತಿರ್ಲಿಲ್ವೇನೋ? ಈಗ ನೀವು ಹೇಳಿದ್ರಲ್ಲ, ಶಿಕ್ಷಣ ವ್ಯವಸ್ಥೆ 1947ನೇ ಇಸ್ವಿನಲ್ಲಿ ಸಾಕ್ಷರತೆ ಇದ್ದಿದ್ದು 12%. ಹೌದು. 5 ಯೂನಿವರ್ಸಿಟಿ, 12 ಯೂನಿವರ್ಸಿಟಿ, ಇವತ್ತು 500 ಯೂನಿವರ್ಸಿಟಿ ಮೇಲಿದೆ. ನಿಧಾನವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. 1835ನೇ ಇಸ್ವಿನಲ್ಲಿ ಮೊಟ್ಟ ಮೊದಲನೇ ಶಿಕ್ಷಣ ನೀತಿ ಥಾಮಸ್ ಮೆಕಾಲೆ ತಂದಾಗ 3% ಸಾಕ್ಷರತೆ ಇದ್ದಿತ್ತು. 1947ಕ್ಕೆ ಅದು 117 ವರ್ಷಕ್ಕೆ 12% ಆಯಿತು. ನಾವು 73 ವರ್ಷಕ್ಕೆ ಅದನ್ನು 76%ಗೆ ತಂದಿದ್ದೀವಿ. ಅಲ್ಲ, ನಾನು ಕೇಳ್ತಿರೋದೇನಂದ್ರೆ ಬಂದೆ ಈ ಕೆಲವು ಪ್ರಗತಿಪರ ವಿಚಾರಗಳಿಗೆ ತಂದಾಗ ಅಷ್ಟೇ ವಿರೋಧವಾಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಬೇರೆಯವ್ರದ್ದು ನಾವು ಕೇಳಬೇಕಾದ ವಿರೋಧ ಆ ಭಾಷೆಗಳು. ಈಗ JNU ಅನ್ನೋ ಯೂನಿವರ್ಸಿಟಿಗೆ ಭಾಳಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಸೊ ಆ ಥರ ವಿರೋಧ ಬಂದಾಗ ನಾವು ಮೂಲಭೂತವಾದ ಅಂದರೆ ಬೇಸಿಕ್ ಎಜುಕೇಷನ್ ಏನು ಕೊಡಬೇಕು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ಸ್ವಲ್ಪ ವಿದ್ಯಾವಂತರಾದಾಗ ಅದನ್ನು ತಿಳ್ಕೊಳ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಇದು ಕೇವಲ ಸಾಕ್ಷರತೆ ಮಾತ್ರ ವಿದ್ಯಾವಂತರನ್ನು ಸೃಷ್ಟಿ ಮಾಡುತ್ತೆ. ವಿದ್ಯಾವಂತರೆಲ್ಲರೂ ಕೂಡ ಪ್ರಜ್ಞಾವಂತರಲ್ಲ ಅನ್ನೋದು ಅದು ನಿಜ. ಆ ಪ್ರಜ್ಞಾವಂತ ಬರಬೇಕಾದ್ರೆ ಅವ್ರಿಗೆ ಗೊತ್ತಾಗಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲಿ ತಪ್ಪಾಗಿದೆ, ಏನು ನೋಡಬೇಕು ಅಂತ ಹೇಳಿ. ಆದರೆ ಸಂವಿಧಾನದ ಬಗ್ಗೆ ನಾನು ಕೇಳ್ತಿರೋದು, ನೀವು ಸರ್ಕಾರಿ ವ್ಯವಸ್ಥೆಯನ್ನು ಬಲಪಡಿಸಿದಿರಿ, ಎಲ್ಲದನ್ನೂ ಮಾಡಿದಿರಿ 70 ವರ್ಷಗಳಲ್ಲಿ, ಇಲ್ಲ ಅಂತಿಲ್ಲ. ಆದರೆ ಸಂವಿಧಾನವನ್ನ ಮಕ್ಕಳಿಗೆ ಮತ್ತು ಜನರಿಗೆ ತಲುಪಿಸ್ಬೇಕಾಗಿತ್ತಲ್ಲ, ಆ ತಲುಪಿಸೋ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗಿತ್ತು. ಎಲ್ಲೋ ಹಿನ್ನಡೆ ಆಗಿದೆ, ನೋ ಡೌಟ್, ಅದರಲ್ಲಿ ಸಂಶಯ ಬೇಕಾಗೇ ಇಲ್ಲ. ಯಾಕಂದರೆ ಕೆಲವು ಸಂಸ್ಥೆಗಳಲ್ಲಿ ನಾವು ಸಂವಿಧಾನವನ್ನು ಪ್ರಚಾರ ಮಾಡಲಿಕ್ಕೂ ಬಿಡೋದಿಲ್ಲ. ಓಕೆ, ಅದು ಎಲ್ಲವೂ ಸಾಧ್ಯ ಇತ್ತು. ಓಕೆ, ಇನ್ನು ತ್ರಿಭಾಷಾ ಸೂತ್ರ ಕೂಡ ತಮ್ಮದೇ ಇದು, ಅದು ಇವತ್ತಿಗೆ ಬದಲಾವಣೆ ಆಗಬೇಕು ಅಂತ ಏನಾದರೂ ಅನ್ಸುತ್ತಾ ತ್ರಿಭಾಷಾ ಸೂತ್ರದಲ್ಲಿ? ಈ ದೇಶದಲ್ಲಿ 19,000 ಭಾಷೆಗಳಿರ್ತಕ್ಕಂಥದ್ದು, ಅಧಿಕೃತವಾಗಿ 22 ಭಾಷೆಗಳಿರ್ತಕ್ಕಂಥದ್ದು, 38 ಭಾಷೆಗಳು ಇದರಲ್ಲಿ ಸೇರಬೇಕು ಅನ್ನೋದರಲ್ಲಿ ಇರ್ತಕ್ಕಂಥದ್ದು. ಇಷ್ಟೊಂದು ಭಾಷೆ ಬಹುಸಂಸ್ಕೃತಿ ಇರ್ತಕ್ಕಂಥ ರಾಜ್ಯದಲ್ಲಿ ನಾವು ಒಂದೇ ಭಾಷೆ ಅಂತ ಮಾಡಲಿಕ್ಕಾಗೋದಿಲ್ಲ. ತ್ರಿಭಾಷಾ ಅಂತ ಹೇಳಿದ್ರೆ ಮಾತೃಭಾಷೆ ಕಡ್ಡಾಯ, ಅಧಿಕೃತವಾದ ಭಾಷೆ ಹಿಂದಿ ಅಥವಾ ಇಂಗ್ಲೀಷು, ಅದರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಭಾಷೆ ಅನ್ನೋದು ಆ ಪಾಲಿಸಿ ಮೇಲೆ ಹೋಗ್ತೀವಿ. ಅದರಲ್ಲಿ ಇವತ್ತಿಗೂ ಸಹ ಅದರ ಮೇಲೆ ನಂಬಿಕೆ ಇದೆ. ಅಲ್ಲ, ಏನಂದ್ರೆ ಕುವೆಂಪುನು ಆ ಸಂದರ್ಭದಲ್ಲಿ ಹೇಳಿದ್ದೇನೆಂದ್ರೆ ತ್ರಿಭಾಷಾ ಬೇಡ, ನಮಗೆ ದ್ವಿಭಾಷಾ, ಒಂದು ಮಾತೃಭಾಷೆ, ಇನ್ನೊಂದು ಅವರ ಇಚ್ಛೆಯ ಭಾಷೆಯನ್ನ ಕಲೀರಿ ಅಂತ. ತ್ರಿಭಾಷಾ ಸೂತ್ರ ಹಿಂದಿ ಹೇರಿಕೆನೆ ಪರ್ಯಾಯ ಆಯ್ತಲ್ಲ ಅದು. ಈಗ ಕುವೆಂಪು ಅವ್ರು ಹೇಳಿದ್ದು ಭಾಳ ಸರಿಯಾಗಿದೆ. ಒಂದು ಮಾತೃಭಾಷೆಯಲ್ಲಿ ಮತ್ತೊಂದು ಅಧಿಕೃತವಾದ ಭಾಷೆ ಹಿಂದಿ ಕಲೀರಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರದವರು ತಮಿಳುನಾಡಲ್ಲಿ ಗಲಾಟೆ ಆಯಿತು. ನಾವು ಹಿಂದಿ ಕಲಿಯಲ್ಲ, ಇಂಗ್ಲೀಷು ಅಂತ ಹೇಳಿ. ಆದ್ದರಿಂದ ಈ ದೇಶ ಹುಟ್ಟಿ 73 ವರ್ಷಗಳು ಮಾತ್ರ ಆಗಿರ್ತಕ್ಕಂಥದ್ದು. ಎಲ್ಲವನ್ನು ಸುಧಾರಣೆ ಮಾಡಬೇಕಂದ್ರೆ ಆಗೋದಿಲ್ಲ. ಅದು 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು, ನಿಧಾನವಾಗಿ ಆಗುತ್ತೆ ಎಲ್ಲ ಪ್ರಜಾಪ್ರಭುತ್ವದಲ್ಲಿ. ಈ ಅಮೆರಿಕಾನು ಈ ಸ್ಟೇಜಿಗೆ ಬರಬೇಕಂದ್ರೆ 250 ವರ್ಷ ಆಗೋಯ್ತು ಅವ್ರಿಗೆ. ಓಕೆ, ಇನ್ನು ಕೊನೆಯ ಪ್ರಶ್ನೆ. ಈಗ 6 ತಿಂಗಳು
ಬೊಮ್ಮಾಯಿಯವರ ಸರ್ಕಾರ ಪೂರ್ಣ ಆಗಿದೆ, ಅದಕ್ಕೊಂದು ಕಿರುಹೊತ್ತಿಗೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ, ಆಡಳಿತ ಯಶಸ್ವಿಯಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಆಡಳಿತದ ಯಶಸ್ವಿ ಕುರಿತಾಗಿ ಏನಾದರೂ ಟೇಕ್ ಆಫೇ ಆಗಿಲ್ಲ, ಆರಂಭನೇ ಆಗಿಲ್ಲ, ಇನ್ನು ಆರಂಭನೇ ಆಗಿಲ್ಲ. ಬೊಮ್ಮಾಯಿ ಅವರು ಯಾವತ್ತು ಮುಖ್ಯಮಂತ್ರಿ ಆದರೂ ಆವತ್ತಿನಿಂದ ನಾವು ಮಂತ್ರಿ ಆಗಿಲ್ಲ, ನೀವು ಮಂತ್ರಿ ಆಗಿಲ್ಲ, ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ನನಗಿದೆ ಅಂತೇಳಿ ಬೊಮ್ಮಾಯಿ ಅವ್ರ ಬಗ್ಗೆನೂ ಕೆಲವರು ಮಾತಾಡಿರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ. ಅವ್ರಿಗೆ ಕೆಲಸನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಅವರು ಕಾಕಿ ಚಡ್ಡಿ ಅವರಲ್ಲ, ಅವರು ಜನತಾ ಪರಿವಾರದಿಂದ ಬಂದಿರತಕ್ಕಂಥದ್ದವರು. ಅವ್ರಿಗೂ ಸಹ ಕೆಲವು ಶಕ್ತಿಗಳು ಒಳಗಡೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ಈಗ ಅಂದರೆ ನಿಮ್ಮ ಸೈದ್ಧಾಂತಿಕ ಬದ್ಧತೆ ಜೊತೆಗೆ ನೀವು ಮಾತನಾಡಿದ್ರೆ ಹಿಂದೂ ವಿರೋಧಿ, ದೇಶ ವಿರೋಧಿಗಳು ಈ ಥರದ ಒಂದು ಹಣೆಪಟ್ಟಿಯನ್ನು ಹಚ್ಚಲಾಗತ್ತೆ. ಇದನ್ನು ಟ್ಯಾಕಲ್ ಮಾಡೋದು ಬೇಡ, ಹಚ್ಚಲಿ. ನಾವು ಸಂವಿಧಾನ ಪರವಾಗಿ ಮಾತಾಡ್ತಕ್ಕಂಥವರು, ಕೋಮುವಾದದ ವಿರುದ್ಧ ಮಾತಾಡ್ತಕ್ಕಂಥವರು ಮತ್ತು ದ್ವೇಷ ಭಾವನೆಗಳ ವಿರುದ್ಧ ಮಾತಾಡ್ತಕ್ಕಂಥವ್ರು ನಮ್ಮನ್ನು ಪಾಕಿಸ್ತಾನವರಲ್ಲಿ, ಚೈನಾದವರಲ್ಲಿ, ಏನು ಬೇಕಾದರೂ ಅನ್ನಲಿ, ಈ ದೇಶದ್ರೋಹಿಗಳ ವಿರುದ್ಧ ನಾವು ಧ್ವನಿ ಎತ್ತೀವಿ. ಓಕೆ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ರಿ. ಧನ್ಯವಾದ, ನಮಸ್ಕಾರ. ಆತ್ಮೀಯರೇ, ಇದಾಗಿತ್ತು ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ. ಇತರ ಸಂದರ್ಶನ, ಸಂವಾದ, ಚರ್ಚೆಗಳನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.